ಬಲ್ಲಂತ ಜೀವಿಗಳ ಊರವತ್ತ ನಿನ್ನ ಬಾಯಿಲೆ ನೀನೇ ಹೇಳಿದಿ. ಭಕ್ತಿ ಒಳಗೆ 9 ಪ್ರಕಾರಗಳ ಭಕ್ತಿ ಅದಾವ. ಇದ್ರಾಗ ಯಾವಾಗ ಹಿಡಿದು ಮಾತಾಡತ್ ಹೇಳಿದಿ. ನಿನಗ ನಾ ಕೇಳ್ತೀನಿ, ಏನ್ ಕೇಳಿದ್ರಿ ಸಾರಿಗೆ? ಜ್ಞಾನ ಒಂದೇ ಆಯಿತು, ಇದ್ರಾಗ ಏನು ಪ್ರಕಾರಗಳ ಅದಾವ? ಹೌದ, ಜ್ಞಾನ ಒಂದೇ ಆಯ್ತು, ಏನು ಇದ್ರಾಗ ಜ್ಞಾನದೊಳಗ ಪ್ರಕಾರಗಳ ಅದಾವ? ಹೌದು, ಇದೇ ಜ್ಞಾನ ಹಿಡಿದು ಮಾತಾಡಿನ ಅಂತ ಹೇಳ್ಬೇಕಲ್ಲ. ಪ್ರಕಾರಗಳ ಇದ್ದು ಅಂದ್ರ ಯಾವ ಜ್ಞಾನದ ವಿಷಯ ಹಚ್ಚಿ ನೀವು ಮೂಲ ಮಾತು ಹೇಳಕತ್ತಿದಿ? ಹೌದಾ, ಅದನ್ನ ಹೇಗೆ ಕೇಳಬೇಕಾಗಿತ್ತ? ಜ್ಞಾನದೊಳಗ ಪ್ರಕಾರಗಳಿದ್ದು ಅಂದ್ರ ನೀ ಯಾವ ಜ್ಞಾನದ ಮೆಟ್ಟಲು ಹಚ್ಚಿ ಸಭಾದೊಳಗ ಮಾತು ಹೇಳಕತ್ತಿದಿ? ಹೌದಾ, ಇಂಥದೇ ಒಂದು ಜ್ಞಾನದ ಮೆಟ್ಟಲು ಹಚ್ಚಿ ನಾ ಮಾತು ಹೇಳಿನತ್ತಿ ಸಭಾದಾಗ ಸಿದ್ಧ ಮಾಡೋದು ಇವತ್ತ. ಹೌದ್ರ ಕೋಳಿ ಹೋಗಿ ರಾಮನ ಭಕ್ತಿ ಮಾಡೋದಕ್ಕಾಗಿ ವಾಲ್ಮೀಕಿ ಋಷಿ ಅಕ್ಷರ ರಾಮಾಯಣ ಬರ್ದಿಟ್ಟಾನ. ಪುಣ್ಯಾತ್ಮರಿ ವಾಲ್ಮೀಕಿ ಋಷಿ ಅಂತೇಳಿ ರಾಮಾಯಣ ಬರ್ದಿಟ್ಟಾನ. ಹೌದಾ, ಇದು ರಾಮನ ಭಕ್ತಿ ಮಾಡಿದಕ್ಕಾಗಿ, ರಾಮನ ಭಕ್ತಿ ಮಾಡಿದಕ್ಕಾಗಿ ಹಿಂಗ ಜ್ಞಾನದಿಂದ ಯಾರ ಹೆಸರು ಬದಲ ಆಗ್ಯದ ನೋಡ. ಹೌದ, ಈ ಸಭಾದ ಒಳಗೆ ಹೇಳಿ ಮಂದಿ ಮನಸ್ಸು ಆನಂದ ಮಾಡಿ ಮಂಗಳಾರತಿ ಮಾಡ್ತಾರ. ಪಿಂಟು ನಮ್ಮ 90 ವಯಸ್ಸು ನಿನಗಾಯ್ತಂದ್ರ ಜ್ಞಾನ ನಿನ್ನಲ್ಲಿ ಕಡೆಕಾಗುತ್ತದ. ಹೌದ, ನಿನ್ನಲ್ಲಿ ಜ್ಞಾನ ಕಡೆಕಾಯ್ತಂದ್ರ 30 ವಯಸ್ಸಾದ ಬಳಿಕ ಮಾತು ಪರಿಕೆಗೆ ಬಿತ್ತಾರ. ಯಾನಂತಾರ ಹಿರಿಯರು? ಏನಂತಾರಿಪ್ಪ? 60 ವರ್ಷ ಆಗ್ಯದ ಅವನಿಗೆ ಅರು ಮರು ಹಾರಿದ, ಅವನಲ್ಲಿ ಜ್ಞಾನ ಉಳದಿಲ್ಲ. ಅತ್ತಾರ ನಿಲ್ರಿ ಇವ್ರು ಯಾರು ಆಡ್ತಾರಲ್ಲ ಗೌಡ್ರು ಕೂಡ. ಇವ್ ಗೌಡ್ರು ಕೂಡ ಯಾರು ಮಾತಾಡ್ತಾರ ಆಟ? ಕಾಕಾನಿ ಅನ್ಕ ಸರಿ, ನಾವೊಬ್ಬರು ಹಿರಿಯರು ಕೇಳಿ ಮಾತು ಹೋಣಿಸಿ ಮಾತಾಡ್ತಿರ್ತ. ಹೌದು, ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸುಕ್ಷೇತ್ರ ಪುಣ್ಯ ಭೂಮಿ ಈ ಉಮರಾಣಿ ಗ್ರಾಮದಲ್ಲಿ ಹೌದಾ, ಸದಾಶಿವಮುತ್ತನ ಒಂದು ಜಾತ್ರಾ ನಿಮಿತ್ತವಾಗಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಿ ಅದಕ್ಕೆ ಹೇಳ್ತಾರೆ ಮಹಾತ್ಮರು. ಏನ್ ಹೇಳ್ತಾರೆ ಸರ್ ಮಾತ? ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ, ಹೌದು, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಸರ್ವಜ್ಞ ಅಂತ ಹೇಳೋರು. ಹೌದ್ರಿಪ್ಪ. ಇಲ್ಲಿ ನಮ್ಮ ಗೌಡ್ರು ಬಂದು ಒಂದು ಮಾತು ಹೇಳಿದ್ರ. ಏನ್ ಹೇಳಿ ಸರ ಮಾತು ಗೌಡ್ರು? ಪದ ಒಂದು ತುಸು ಕಡಿಮೆ ಆದ್ರೂ ನಮಗೆ ದಕ್ತದ. ಮಾತು ಜಾಸ್ತಿ ನಡಿಲಿ. ಕರೆ ಮಾತಿನ ಕಡೆನೆ ಒಲವ ಕೊಡ್ರಿ, ಹೆಚ್ಚಿಗೆ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡಿದ್ರ ಅವರು. ಯಾಕೆ ಒಳ್ಳೆ ಕೆಲಸ ಮಾಡಿದ್ರ ಅಂತ ಕೇಳಿದ್ರ, ಯಾಕೆ ಮಾಡಿದ್ರಿ ಸರ? ಮಾತಾಡವನು ನಾನೇ, ಹೌದ, ಹಾಡವನು ನಾನೇ. ಎರಡೂ ಕೆಲಸ ನನಗೆ ಬಾರದ, ಅವನಿಗೆ ಬರೇ ಮಾತಾಡೋದು ಒಂದೇ ಕೆಲಸ. ಹೌದು, ಮತ್ತ ಅಟ್ಟ ಪ್ರಮಾಣ ಪ್ರಕಾರ ಹಾಡಿ ಮಾತಾಡ್ಬೇಕಾದ್ರೆ ತುಸು ದಣವಾಗ್ತಿತ್ತು. ಆ ಹಾಡ ಒಂದು ಲೆವೆಲ್ ಹಚ್ಚು ಮಾತನ್ನ ಹೆಚ್ಚಿಗೆ ಮಾಡತ್ ಹೇಳ್ಯಾರಲ್ಲ, ಅವ್ರಿಗೆ ಒಂದು ಸಲ ನನ್ನ ನಮಸ್ಕಾರಗಳನ್ನು ಹೇಳಿ ಇಲ್ಲಿ ಬಹಳ ಇದನ್ನ ಹೊಲಸು ಮಾತುಗಳನ್ನ ಬಳಕೆ ಮಾಡಲಾರ್ದೇನೆ ನೇರವಾಗಿ ವಿಷಯ ಇಲ್ಲಿ ಏನು ಇಟ್ಟಿದ್ರಪ್ಪ ಅಂತ ಕೇಳಿದ್ರ, ಏನ್ ಇಟ್ಟಿರಿ ಸರ್ ವಿಷಯ? ಆಧ್ಯಾತ್ಮದೊಳಗ ವಿಷಯ ನಡಿಬೇಕಾಗ್ಯದ. ಹೌದು, ನಮ್ಮ ಪಿಂಟು ಮಾಸ್ತರ್ಗೆ ನನಗೆ ವಾದ ಏನದ ಕೇಳಿದ್ರೆ ನೀವೆಲ್ಲರೂ ಇಲ್ಲಿ ಹಿರಿಯರು ಕೂಡಿರಿ. ಒಂದು ಜ್ಞಾನ, ಇನ್ನೊಂದು ಭಕ್ತಿ. ಹೌದಾ, ಹೇಳ ಪಿಂಟು ಮಾಸ್ತರ ಏನ್ ಹೇಳ್ತಾರಿಪ್ಪ ಸಾರು? ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲವರದಾರ. ನಮ್ಮ ಗೌಡ್ರಿಗೆ ನೋಡಿದ ಕೂಡಲೇ ಗುರ್ತಾಗ್ಯದ ನನಗೆ ಆಧ್ಯಾತ್ಮ ಶಾಸ್ತ್ರ ಪೂರಾ ಅರ್ಥಕೊಂಡು ಕೊಡುವಂತ ಮಹಾಜ್ಞಾನಿಗಳು ಇಲ್ಲಿ ಕೂತಾರತ್ತ. ನಿನ್ನ ಬಾಯಿಲಿ ನೀನೇ ಒಂದು ಮಾತು ಹೇಳಿ ನನಗೆ ಕೇಳದ ಪ್ರಶ್ನೆ. ಹೌದು, ಏನ್ ಕೇಳಿಪ್ಪ? ಏನು ಮಾತಾಡೋದಂತ ಕೇಳಿದ್ರ, ಪರಶು ಮಾಸ್ತರ ಭಕ್ತಿ ಒಳಗ ಪ್ರಕಾರಗಳ ಅದಾವ. ಹೌದ, ಭಕ್ತಿ ಒಳಗ 9 ಪ್ರಕಾರ ಭಕ್ತಿಗಳದಾವ. ನೀ ಯಾವ ಭಕ್ತಿ ಹಿಡಿದ ವಿಷಯ ಮಾತಾಡ್ತಿ ಅದರ ಮೇಲೆ ಹೊತ್ತು ಮುಳುಗಲ್ತನ ವಿಷಯ ಮಾತಾಡ್ಬೇಕಂತ ಹೇಳಿನಿ. ಹೇಳಿಪ್ಪ, ಹೇಳ. ನನಗೆ ಸರ್ವತ್ತು ಇದಕ್ಕೆ ಒಪ್ಪಿಗೆ ಅದ. ನೀನೇ ಹೇಳಿದಿ. ಏನಂತ್ರಿಪ್ಪ? ಇಲ್ಲಿ ಶಾಸ್ತ್ರ ಬಲ್ಲವರದಾರ, ಆಧ್ಯಾತ್ಮ ಬಲ್ಲಂತ ಜೀವಿಗಳ ಊರವತ್ತ ನಿನ್ನ ಬಾಯಿಲಿ ನೀನೇ ಹೇಳಿದಿ. ಭಕ್ತಿ ಒಳಗೆ 9 ಪ್ರಕಾರಗಳ ಭಕ್ತಿ ಅದಾವ. ಇದ್ರಾಗ ಯಾವಾಗ ಹಿಡಿದು ಮಾತಾಡತ್ ಹೇಳಿದಿ. ನಿನಗೆ ನಾ ಕೇಳ್ತೀನಿ, ಏನ್ ಕೇಳಿದ್ರಿ ಸರ್ಗೆ? ಜ್ಞಾನ ಒಂದೇ ಆಯ್ತು, ಇದ್ರಾಗ ಏನು ಪ್ರಕಾರಗಳ ಅದಾವ? ಹೌದ, ಜ್ಞಾನ ಒಂದೇ ಆಯ್ತು, ಏನು ಇದ್ರಾಗ ಜ್ಞಾನದೊಳಗ ಪ್ರಕಾರಗಳ ಅದಾವ? ಹೌದು, ಇದೇ ಜ್ಞಾನ ಹಿಡಿದು ಮಾತಾಡಿನ ಅಂತ ಹೇಳ್ಬೇಕಲ್ಲ. ಪ್ರಕಾರಗಳ ಇದ್ದು ಅಂದ್ರ ಯಾವ ಜ್ಞಾನದ ವಿಷಯ ಹಚ್ಚಿ ನೀವು ಮೂಲ ಮಾತು ಹೇಳಕತ್ತಿದಿ? ಹೌದ,
ಅದನ್ನ ಹೇಗೆ ಕೇಳಬೇಕಾಗಿತ್ತ? ಜ್ಞಾನದೊಳಗ ಪ್ರಕಾರಗಳಿದ್ವು ಅಂದ್ರ ನೀ ಯಾವ ಜ್ಞಾನದ ಮೆಟ್ಟಲು ಹಚ್ಚಿ ಸಭಾದೊಳಗ ಮಾತು ಹೇಳಕತ್ತಿದಿ. ಹೌದಾ? ಇಂಥದೇ ಒಂದು ಜ್ಞಾನದ ಮೆಟ್ಟಲು ಹಚ್ಚಿ ನಾ ಮಾತು ಹೇಳಿನತ್ತಿ ಸಭಾದಾಗ ಸಿದ್ಧ ಮಾಡೋದು ಇವತ್ತ. ಹೌದು. ಒಂದು ಮಾತು ಹೇಳಿದ್ನಿ. ಏನ್ ಹೇಳ್ತಾರಿಪ್ಪ ಮಾತಾ? ಸಿದ್ಧಾರೂಢರು ಸಿದ್ಧಾರೂಢರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಬಾಳ ಅವ ಹೇಳಿದ್ರ ಹೇಳ್ಕೊತ ಟೈಮ್ ಆಗ್ತತಿ. ಸಿದ್ಧಾರೂಢರು ಗಜದಂಡ ಗುರುಗಳ ಬಳಿ ವಿದ್ಯಾಭ್ಯಾಸಕ್ಕೆ ಬಂದ್ರು. ಹೌದು. ಸಿದ್ಧಾರೂಢರು ಗಜದಂಡ ಗುರುಗಳ ಬಳಿ ವಿದ್ಯಾಭ್ಯಾಸಕ್ಕೆ ಬಂದ್ರು. 700 ಶಿಶು ಮಕ್ಕಳು ಇದ್ರು. ಹೌದು, ಕೈಯಾಗಿದ್ರು. ಗಜದಂಡ ಗುರುವಿನ ಕೈ ಒಳಗೆ 700 ಶಿಶು ಮಕ್ಕಳು ಇದ್ರು. ಶೂನ್ಯಪೀಠ ಸಿಂಹಾಸನದ ಮೇಲೆ ಗಜದಂಡ ಗುರುಗಳು ಇದ್ರು. ಹೌದ. ಅವಾಗ ಸುಬ್ಬಯ್ಯ ಶಾಸ್ತ್ರಿ ಜ್ಞಾನವಂತಿದ್ದ. ಸುಬ್ಬಯ್ಯ ಶಾಸ್ತ್ರಿ ಜ್ಞಾನವಂತಿದ್ದ. ಎಲ್ಲಿ ಪುರಾಣ ನಡೀತದೆ, ಎಲ್ಲಿ ಪ್ರವಚನ ನಡೀತದ ಅಲ್ಲಿ ಹೋಗವ. ಹೌದ. ಇಲ್ಲಿ ಏನು ಪುರಾಣ ಹಚ್ಚಿರತ್ತ ಕೇಳವ. ಈ ಊರಾಗ ನಾವು ರಾಮಾಯಣ ಪುರಾಣ ಹಚ್ಚಿದೆವು. ರಾಮಾಯಣ ಅಂದ್ರೆ ಏನವ? ಇದ್ರ ಉತ್ತರ ಗುರುತಲ್ಲ ಅಂದ್ರೆ ಪುರಾಣ ತಗೊಳವ, ಒಂಟಿ ಮೇಲೆ ಹೇರವ. ಇಲ್ಲಿ ಬುಕ್ಕ ಹಿಂಗ ಬುಕ್ಕ ಕಸ್ಕೋತ 700 ಗ್ರಂಥಗಳನ್ನ ಒಂಟಿ ಮೇಲೆ ಹೇರ್ಕೊಂಡ. ಒಂದಲ್ಲ ಎರಡಲ್ಲ 700 ಗ್ರಂಥ. ಹೌದ. 700 ಗ್ರಂಥ ಹೇರಿಕೊಂಡ ಗಜದಂಡ ಗುರುವಿನ ಮಠಕ್ಕೆ ಬಂದ. ಗಜದಂಡ ಗುರುವಿನ ಮಠಕ್ಕೆ ಬಂದ ಕೇಳ್ತಾನ. ಏನ್ ಕೇಳ್ತಾನ ಸರ? ಇಲ್ಲಿ ಪುರಾಣ ಯಾವಾಗ ಹಚ್ಚಿರತ್ತ ಕೇಳ್ದ. ಹೌದ. ಅವಾಗ ಗಜದಂಡ ಗುರುಗಳು ಹೇಳಿದ್ರು, ಇಲ್ಲಿ ಪುರಾಣ ಉಪನಿಷತ್ ಹಚ್ಚಿದೆ ಅಂದ್ರು. ಹೌದು. ಅವಾಗ ಇವ ಏನಂದ? ಏನು ತಾನ್ರಿಪ್ಪ? ಉಪನಿಷತ್ ಅಂದ್ರೆ ಇದ್ರ ಅರ್ಥ ಏನಂದ? 700 ಶಿಶು ಮಕ್ಕಳು ಗಪ್ಪಾದ್ರು. ಹೌದು, ಬಾಯಿ ಬೆಳಗ್ ಮಾಡಿ ಕೂತ್ರು. ಗಜದಂಡ ಗುರುಗಳು ಗಪ್ಪು ಕೂತ್ರು. ಎಲ್ಲರಿಗೆ ಚಿಂತೆ ಆಯ್ತು. ವಿಷಯ ಬಿಡಿಸಕ್ಕಾಗಲಿಲ್ಲ. ವಿಷಯ ಬಿಡಿಸೋದಾಗ್ಲಿಕ್ಕಂದ್ರ ಉಪನಿಷತ್ ಗ್ರಂಥ ಕೊಡ್ರಿ ನನ್ನ ಕೈಯಾಗಂದ. ಹೌದ. ಅವಾಗ 7 ವರ್ಷದ ಹುಡುಗ ಸಿದ್ದಪ್ಪ ಅಂದ್ರೆ ಸಿದ್ಧಾರೂಢರು. ಹೌದಾ? 7 ವರ್ಷದ ಹುಡುಗ ಸಿದ್ದಪ್ಪ ಬಾಗಲ್ ಹೊರಗಿದ್ದ. ಒಳಗೆ ಹಣಿಕೆ ಹಾಕ್ಲಕತ್ತ. ಹೌದ. ಅವಾಗ ಗಜದಂಡ ಗುರುಗಳು ಕೇಳ್ತಾರ, ಯಾಕೋ ಸಿದ್ಧ ಹಣಿಕೆ ಹಾಕ್ಲಕತ್ತಿದ್ರೆ ಯಾನಂತ ಕೇಳಿದ್ರು. ಹೌದು, ನೀ ಏನಾರು ಯಪ್ಪ ನನಗೊಂದು ತುಸು ನೀವು ಅವಕಾಶ ಕೊಟ್ರಿ ಅಂದ್ರ ಇದ್ರ ಉತ್ತರ ಬಿಡಿಸ್ತೀನಿ ಅಂದ. ಹೌದ. ಅವಾಗ ಗಜದಂಡ ಗುರುಗಳು ಹೇಳಿದ್ರು, ಇದು ಯಾರ ಕೈಲಿ ನೀವಲ್ಲಾಗ್ಯದೋ ಸಿದ್ಧ, ನೀ ಬಿಡಿಸೋದಿದ್ರೆ ವಿಷಯ ಬಿಡಿಸತ್ತಂದ್ರು. ನಿನ್ನ ಆಶೀರ್ವಾದ ಇತ್ತಂದ್ರ ಇವನು ಒಂಟಿ ಸಹಿತ ಕಟ್ಟಿ ಹಾಕ್ತಾನ ನೀನೇ ಹೇಳಿದಿ. ಹೌದ. ನಿನಗೆ ನಾ ಮಾತು ಕೇಳ್ತೀನಿ. ಏನ್ ಕೇಳಿದ್ರಿ ಮಾತಾ? ಗಜದಂಡ ಗುರುಗಳು ವಿದ್ಯಾವಂತರ ಅದಾರತ್ತ, ಜ್ಞಾನವಂತರ ಅದಾರತ್ತ ಹೇಳಿ ಸಿದ್ದಪ್ಪ ಅವ್ರ ಬಳಿ ವಿದ್ಯಾ ಕಲಿಲಾಕ ಹೋಗ್ಯಾನ. ಖರೆ ಗಜದಂಡ ಗುರುಗಳಿಗೆ ವಿಷಯ ಬಿಡಿಸೋದಾಗಿಲ್ಲ. 7 ವರ್ಷದ ಸಿದ್ದಪ್ಪ ವಿಷಯ ಬಿಡಿಸ್ಯಾನತ್ತ ನಿನ್ನ ಬಾಯಿಲಿ ನೀನೇ ಹೇಳ್ತಿದಿ. ಗಜದಂಡ ಗುರುವಿನ ಬಳಿ ಯಾವ ವಿದ್ಯೆ ಅಂದ್ರೆ ಜ್ಞಾನ ಇತ್ತು, ಇನ್ನು ಸಿದ್ದಪ್ಪನ ಬಳಿ ಯಾವ ಜ್ಞಾನ ಇತ್ತು. ಹೌದ. ಯಾಕ್ರಿ ಗೌಡ್ರ? ಗಜದಂಡ ಗುರುವಿನ ಬಳಿ ಜ್ಞಾನ ಯಾವಾಗಿತ್ತು? ಇನ್ನು ಸಿದ್ದಪ್ಪನ ಬಳಿ ಯಾವಾಗ ಜ್ಞಾನ ಇತ್ತು? ಯಾವಾಗ ಜ್ಞಾನ ಇತ್ತು? ಅವನ ಬಲ್ಲಿರೇ ಇವ ವಿದ್ಯಾ ಕಲಿಲಾಕ ಹೋಗ್ಯಾನ. ಅವನ ಬಳಿ ಸಂಪೂರ್ಣ ಜ್ಞಾನ ಆಗತ್ತೆ. ವಿದ್ಯಾ ಕಲಿಲಾಕ ಸಿದ್ದಪ್ಪ ಹೋಗ್ಯಾನ. ಹೌದು, ಜ್ಞಾನ ಆಗತ್ತ ಹೋಗ್ಯಾನ ಅಲ್ಲಿಗೆ. ಅರೆ ಗುರುವಿಗೆ ವಿಷಯ ಬಿಡಿಸೋದು ಆಗಿಲ್ಲ. ಆ ವಿಷಯ ಸಿದ್ದಪ್ಪ ಬಿಡಿಸ್ಯಾನಂದ್ರ ಇವನ ಬಲ್ಲಿ ಜ್ಞಾನ ಯಾವಾಗದ, ಅವನ ಬಲ್ಲಿ ಜ್ಞಾನ ಯಾವಾಗದ. 700 ಮಂದಿ ಇವರು ಸೆನೆದಾಗೆ ಬಂದಿಲ್ಲಂದ್ರೆ ಇವ್ರ ಬಲ್ಲಿ ಜ್ಞಾನ ಯಾವಾಗದ. ಹೌದ. ಪಿಂಟು ಮಾಸ್ತರ, ಹೊಲಸ ಶಬ್ದಗಳನ್ನು ನಾನು ಬಳಕೆ ಮಾಡುವುದಿಲ್ಲ, ನೀನು ಬಳಕೆ ಮಾಡುವುದಿಲ್ಲ. ಹೌದ. ಇಲ್ಲಿ ಜ್ಞಾನವಂತ ಸಭಾ ಆದತ್ತ ಬಾಯಿಲೆ ನೀನು ಹೇಳ್ತೀನಿ, ನಾನು ಹೇಳ್ತೀನಿ. ಇವತ್ತ ಆರತಿ ಆಗಲತ್ತ ನಾನು. ಈ ಊರಾನ ಹಿರಿಯರು ಹೆಂಗ್ ಹೇಳ್ಯಾರ? ಹಂಗ ಹೇಳಿಪ್ಪ. ಒಂದು ಮಾವಿನ ಮರ ಅದ, ಇನ್ನೊಂದು ತೆಂಗಿನ ಮರ ಅದ. ಹೌದ. 2 ಹಣ್ಣುಗಳು ಬೇಕಾಗ್ಯಾವ. 2 ಗಿಡಗಳು ಇವತ್ತು ನಮ್ಮ ಊರಾಗ ಹಣ್ಣೇ ಕೊಡ್ಬೇಕಂತ ಹೇಳ್ಯಾರ. 2 ನಾಳುಗಳು ಪುಣ್ಯ ಆತ್ಮ ಹಣ್ಣೇ ಕೊಡ್ತು. ಕರೆ ಕದನ ಇವತ್ತು ಈ ಊರಾಗ ಬರುವುದಿಲ್ಲ. ಹೌದ. ಹಣ್ಣೇ ಕೊಡ್ಬೋದ ಹೇಳಿದ್ರವ್ರ. ಏನಂತ ಹೇಳಿದ್ರಿಪ್ಪ? ಭಕ್ತಿ ಬದ್ದಲ ಬಡ್ಡಿ ಹಚ್ಚಿ ಮಾತಾಡು. ಹೌದ. ನಿನಗೆ ಕೇಳ್ತಿಲ್ಲ. ಏನ್ ಕೇಳಿದ್ರಿಪ್ಪ? ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಬಿತ್ತಿ ಲಿಂಗ ಎಂಬ ಎಲೆಯಾಯಿತಯ್ಯ. ಆಚಾರ ಎಂಬ ಹೂವಾಯ್ತು, ವಿಚಾರ ಎಂಬುವ ಕಾಯಿ ಆಯ್ತು, ನಿಷ್ಪತ್ತಿ ಎಂಬುವ ಹಣ್ಣಾಯ್ತು. ಹೌದ. ಆ
ನಿಷ್ಪತ್ತಿ ಎಂಬ ಹಣ್ಣ ತೊಟ್ಟ ಕಳಚಿ ಬೀಳುವಲ್ಲಿ ನನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ ಅಂತ ಹೇಳಿ 12ನೇ ಶತಮಾನದೊಳಗೆ ಅಣ್ಣ ಬಸವಣ್ಣನವರು ಈ ಮಾತು ಹೇಳ್ಯಾರ. ಹೇಳಿಪ್ಪ ಇದೇ ಮಾತಾ. ಇಲ್ಲಿ ವಿಷಯ ತರಕಡು ನೀನು. ಏನ್ರಿಪ್ಪ? ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಬಿತ್ತಿ. ಹೌದ. ಭಕ್ತಿ ಎಂಬ ಪೃಥ್ವಿ ಅಂದ್ರೆ ಈ ಭೂಮಂಡಲ ಮೊದಲ ಭಕ್ತಿ ಇಲ್ಲಿ ಚಲೋದ. ಮೊದಲ ಭಕ್ತಿ. ಇದ್ರ ಮ್ಯಾಲ ಏನು ಬರ್ತದ? ಗುರು ಅಂತಕ್ಕಂಥ ಶಬ್ದ ಆ ಮ್ಯಾಲ ಬರ್ತದ. ಹೌದ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಬಿತ್ತಿ ಲಿಂಗ ಎಂಬ ಎಲಿಯಾಯಿತು. ಆಚಾರ ಎಂಬ ಹೂವಾಯ್ತು, ವಿಚಾರ ಎಂಬ ಕಾಯಿ ಆಯ್ತು. ನಿನ್ನ ಜ್ಞಾನ ಎಲ್ಲಿ ಬಂತು? 4 ಮೆಟ್ಟಲು ತುಳಿದಿಂದ ಮುಂದೆ ನಿನಗೆ ಜ್ಞಾನ ಬರ್ತದ. ಅಲ್ಲಿ ತನ ನಿನಗೆ ಜ್ಞಾನ ಇಲ್ಲ. ಮೊದಲ ಭಕ್ತಿ ಪಾಯ ಅದ. ಈ ಭಕ್ತಿ ಅಂತಕ್ಕಂತ ಪಾಯದ ಮೇಲೆ 4 ಮೆಟ್ಟಲು ಏರ್ಬೇಕಾರೆ ಅವಾಗ ನಿನಗೆ ಜ್ಞಾನ ಬರ್ತದ. ಪಿಂಟು ಮಾಸ್ತರ, ಅಲ್ಲಿ ತನ ನಿನಗೆ ಜ್ಞಾನ ಸಾಧ್ಯವಿಲ್ಲ. ಇದು ಮೊದಲ ಮನುಷ್ಯನಲ್ಲಿ ಇರಬೇಕ. ಇದು ನಮ್ಮ ತಲೆಯಾಗಿರ್ಲಿ. ಮೊದಲ ಇದನ್ನು ತಲೆಯಾಗಿ ಇಟ್ಟುಕೊಂಡೇ ವಿಷಯಗಳನ್ನ ಬಿಡಿಸ್ಬೇಕಾಗ್ಯದ. ನಾವು ನೀವು ಎಲ್ಲರೂ ಬಿಡಿಸ್ಬೇಕಾಗ್ಯದ. ಪುಣ್ಯಾತ್ಮರೇ, ಹೌದ. ನಿಮಗೊಂದು ಮಾತು ಸಹಜ ತಿಳಿಯುವಂಗೆ ಹೇಳ್ತೀನಿ ಎಲ್ಲರಿಗೆ. ಏನ್ರಿಪ್ಪ ಮಾತ? ವಾಲೆ ಕೋಳಿ. ವಾಲೆ ಕೋಳಿ ಅಂದ್ರೆ ಎಂತ ಪಾಪಿಷ್ಟಿದ್ರಿ, ಎಂತವಿದ್ದೇನ್ರಿಪ್ಪ? ಯಾರ ಹಾಯ್ದು ಹೋಗ್ತಾರ ನೋಡ, ಅವ್ರನ್ನ ಹೊಡೆಯವ, ಅವ್ರನ್ನ ಕಡೆಯವ, ಅವ್ರ ಜೀವ ಹೊಡೆದವ್ರು ಬಲ್ಲಿರ್ತಕ್ಕಂಥ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ತೋಳವ. ಒಂದು ಜೀವ ಹೊಡೆದಂದ್ರೆ ಒಂದು ಹಳ್ಳ ತಗೊಂಡು ಒಯ್ದು ಒಂದು ರಂಜುಣಿಗೆ ಹಾಕಾವ. ಹಿಂಗ 7 ರಂಜುಣಿಗೆ ತುಂಬದ ಪಾಪ ಮಾಡ್ದ. ಯಾರು ಮಾಡಿದ್ರಿಪ್ಪ? ವಾಲೆ ಕೋಳಿ 7 ರಂಜುಣಿಗೆ ಪಾಪ ಮಾಡ್ದ. ವಾಲೆ ಕೋಳಿ 7 ರಂಜುಣಿಗೆ ಪಾಪ ಮಾಡ್ದ. ಲಾಸ್ಟಿಗೆ ನಾರದ ಬಂದ. ನಾರದನ್ನು ಹಿಡಿದು ಕಡಿಬೇಕಂತ ಕೊಡ್ಲಿ ಹತ್ತದ. ನಾರದ ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ? ನೀ ಸಾಕಷ್ಟು ಮಂದಿಗೆ ಹೊಡಿತಿದಿ, ಕಡಿತಿದಿ, ಬಡಿತಿದಿ. ಅದರ ಸಲುವಾಗಿ ನಾ ಬಂದಿದ. ನನಗೂ ಹೊಡ್ಯಾವಿದ್ರು ಹೊಡ್ಯಾಕತ್ತಿಪ್ಪ. ಎಲ್ಲಾ ಪಾಪ ಮಾಡಿದ್ರ ಒಂದು ಮುಕ್ತ ಹೆಂಗ ಮತ್ತೆ ಕೇಳ್ದ. ನಾರದ ಕೇಳ್ದ. ಇಷ್ಟು ಎಲ್ಲಾ ಪಾಪ ಮಾಡ್ತಿದಿ, ಇದರ ಒಂದು ಮುಕ್ತಿ ಹೆಂಗ ಮತ್ತೆ ಕೇಳ್ದ. ಅದನ್ಯಾಕ ನೀ ಹೇಳ್ತಂದವ. ಅದನ್ಯಾಕ ನೀ ಹೇಳ್ತಿ? ಇದನ್ನೆಲ್ಲ ಒಯ್ದು ನನ್ನ ಹೆಂಡ್ರ ಮಕ್ಕಳಿಗೆ ನಾ ಕೊಟ್ಟು ಸಲುವದಿನಂದ. ನಿನ್ನ ಹೆಂಡ್ರ ಮಕ್ಕಳಿಗೆ ಒಯ್ದು ಕೊಟ್ಟು ನೀ ಸಲುತ್ತೀನಿ ಕರೆಕ್ಟ್ ಅದ. ನೀ ಮಾಡಿರ್ತಕ್ಕಂತ ಪಾಪದಾಗ ನಿನ್ನ ಹೆಂಡ್ರು ಮಕ್ಕಳು ಏನಾರ ಪಾಲ ತಗೋತಾರೆ ಅನ್ನೋ ವಾಲೆ ಅಂತ ಕೇಳ್ದ. ಏನ್ ಹೇಳ್ತಾನಿಪ್ಪ? ಅವಾಗ ಅವ ಅಂದ, ಯಾಕೆ ತಗೊಳಗಿಲ್ಲ ಅಂದವ. ಅವ್ರ ಸಲುವಾಗಿ ಇಟ್ಟಲ್ಲ ನಾ ಪಾಪ ಮಾಡಿದ. ಯಾಕೆ ತಗೊಳಂಗಿಲ್ಲ ಅಂದ. ತಗೊಳ್ಳವ್ರು ಇದ್ರಂದ್ರ ಹೋಗಿ ಕೇಳ್ಕೊಂಡು ಬಾ, ಬರಲ್ತಾನ, ನಾ ಇಲ್ಲೇ ಇರ್ತೀನಂದ ನಾರದ. ಅವಾಗ ಅಂದ ವಾಲೆ ಏನಂತಾನ್ರಿಪ್ಪ? ಈ ಮಾತು ಹೇಳಿ ಇಲ್ಲಿದಿಂದ ನೀ ಕಡ್ಯಾಕಾಗ್ಬೇಕಂತ ಮಾಡಿದೆ ಹನೋ ಮಗನ ಅಂದವ. ಈ ಮಾತು ಹೇಳಿ ಅವಾಗ ನಾರು ಹೇಳ್ತಾನ, ಏನತ್ರಿಪ್ಪ? ನಿನಗೆ ವಿಶ್ವಾಸ ಇರ್ಲಿಕ್ಕಂದ್ರೆ ಇಲ್ಲೇ ಗಿಡಕ್ಕೆ ನನ್ನ ಕಟ್ ಅಂದವ. ಗಿಡಕ್ಕೆ ಕಟ್ಟಿ ಹೋಗು. ಇಲ್ಲೇ ನನ್ನ ಗಿಡಕ್ಕೆ ಕಟ್ಟಿ ಹೋಗಿ ಮನೆಯಾಗ ನಿನ್ನ ಹೆಂಡ್ರ ಮಕ್ಕಳಿಗೆ ಕೇಳ್ಕೊಂಡು ಬಾ. ನೀ ಮಾಡಿರ್ತಕ್ಕಂತ ಪಾಪದಾಗ ಅವರು ತಗೋತೀನಂದ್ರ ನನ್ನ ಸರಳ ಪ್ರಾಣ ಹೊಡೆದು ನಿನ್ನ ಹೆಂಡ್ರ ಮಕ್ಕಳ ಸಲುವಂದ. ಅವಾಗ ವಾಲೆ ಕೋಳಿ ಅವಸರ ಮಾಡಿ ಅವನ ಗಿಡಕ್ಕೆ ಕಟ್ಟಿ ಮನೆಗೆ ಹೋದ. ಮನೆಗೆ ಹೋಗಿ ಹೆಂಡ್ರ ಮಕ್ಕಳಿಗೆ ಕೇಳ್ದ. ಏನಂತ ಕೇಳ್ತಾನ್ರಿ ಸರ? ನಾ ನಿಮ್ಮ ಸಲುವಾಗಿ ನಿಮ್ಮನ್ನ ಬದುಕುಗೋಸ್ಕರವಾಗಿ ಸಾಕಷ್ಟು ಮಂದಿನ ಜೀವ ಹೊಡೆದ 7 ರಂಜುಣಿಗೆ ಹಳ್ಳ ತುಂಬಿದ 7 ರಂಜುಣಿಗೆ ಹಳ್ಳ ಅಂತ ಪಾಪನ ಮಾಡಿದ. ಹೌದ. ಈ ಪಾಪದಾಗ ನೀವು ಏನಾರ ಪಾಲು ಕೂಡ್ತೀರಿ ಅನ್ನತ್ತ ಕೇಳದ. ಏನ್ ಹೇಳ್ತಾರಪ್ಪ ಹೆಂಡ್ರ ಮಕ್ಕಳು? ಅವಾಗ ಹೆಂಡ್ರ ಮಕ್ಕಳು ಹೇಳಿದ್ರು, ನೀ ಪಾಪ ಮಾಡಿ ತಂದ್ ಹಾಕತ್ ನಾವು ನಿನಗೆ ಹೇಳಿಲ್ಲ. ನೀ ಎಲ್ಲರೂ ಹೋಗಿ ದುಡಿದು ತಂದು ಹಾಕ್ಬೇಕಾಗಿತ್ತು ಕರೆ, ನಿನಗೆ ಇನ್ನೊಬ್ಬರ ಜೀವ ಹೊಡೆದು ತಂದು ನಮ್ಮನ್ನು ಬದುಕ್ಸತ್ ನಾವು ಹೇಳಿಲ್ಲ. ಆ ಪಾಪದಾಗ ನಾವು ಪಾಲ್ಗಾರು ಅಲ್ಲ ಅಂದ್ರು. ಆ ಪಾಪದಾಗ ನಾವು ಪಾಲ್ಗಾರ ಅಲ್ಲಂದಾಕರ ಏನ್ ಹೇಳ್ತಾನಿಪ್ಪ? ವಾಲೆ ಕೋಳಿ ಗಾಬರಿಗೆ ಬಿದ್ದ. ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಓಡ್ಕೋತ ನಾರದನ್ನ ಕಟ್ಟಿದ ಅಲ್ಲಿಗೆ ಬಂದ. ನಾರದ ಬಳಿ ಬಂದ. ಅಲ್ಲಿಗೆ ಬಂದು ಹೇಳ್ದ, ಏನ್ ಹೇಳ್ತಾನಿಪ್ಪ ವಾಲೆ ಕೋಳ? ನಾ 7 ರಂಜುಣಿಗೆ ಪಾಪ ಮಾಡಿದ. ಅರೆ ಹೆಂಡ್ರ ಮಕ್ಕಳು ಇದಕ್ಕೆ ಸಾಪ ಇಲ್ಲ. ಇವತ್ತಿಗೆ ನಾ ಪಾಪ ಮಾಡುದು ಬಿಡ್ತೀನು. ಖರೆ ಏನು ಮಾಡಿದ್ರು ನನ್ನ ಪಾಪ ಪರಿಸ್ಥಿತಿ ಆಗ್ತಂತ ಕೇಳ್ದ. ಅವಾಗ ನಾರದ್ ಹೇಳ್ದ, ಏನ್ ಹೇಳ್ತಾನ್ರಿಪ್ಪ? ರಾಮನ ಭಕ್ತಿ ಮಾಡು, ರಾಮನ ನಾಮಸ್ಮರಣೆ ಮಾಡು, ಅಂದ್ರೆ ನಿನ್ನ ಪಾಪ ಎಲ್ಲ ದೂರ ಆಗಿ ಹೋಗ್ತದಂದ. ವಾಲೆ ಕೋಳಿ ಅಂದ, ನನಗ ರಾಮಲ್ಲಕ್ಕೆ ಬರುವುದಿಲ್ಲ. ರಾಮಲ್ಲಕ್ಕೆ ಬರುದಿಲ್ಲ, ನನಗ ರಾಮಲ್ಲಕ್ಕೆ ಬರುದಿಲ್ಲ ಅಂದ. ಅವಾಗ ಹೇಳ್ತಾನ,
ಒಂದ ಗುಡ್ಡದ ಮ್ಯಾಲ ಕರ್ಕೊಂಡು ಹೋಗಿ ಕುಂಡ್ರಿಸಿ ಆಚೆ ಕಡೆ ಒಂದು ಮರ ಈಚೆ ಕಡೆ ಒಂದು ಮರ ಇತ್ತು. ರಾಮನ ಭಕ್ತಿ ಮಾಡು, ಆ ಮರ ಈ ಮರ ಆ ಮರ ಈ ಮರ ಅನ್ಕೋತ ಕುಂಡ್ರಂದ. ರಾಮನ ಭಕ್ತಿ ಮಾಡ್ಕೋತ ಕೂತ ಅವನಲ್ಲಿ ಜ್ಞಾನ ಇಲ್ಲ. ಜ್ಞಾನವಂತನಿಲ್ಲ. ಇಲ್ಲೆಲ್ಲ ಗೌಡ್ರ ಶಾಸ್ತ್ರವರು ಅವನಲ್ಲಿ ಜ್ಞಾನ ಇಲ್ಲ ಇಲ್ಲ. ರಾಮನ ಭಕ್ತಿ ಮಾಡ್ಕೋತ ಆ ಮರ ಈ ಮರ ಆ ಮರ ಈ ಮರ ಅನ್ಕೋತ ಕೂತ ಆ ರಾಮನಾಮ ಭಕ್ತಿ ಮಾಡಿದಕ್ಕಾಗಿ ಜಗತ್ತಿನೊಳಗೆ ರಾಮ 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 ಅಂತಕ್ಕಂತ ನಾಮವನ್ನು ಬಾಯಿಲಿಂದ ನುಡಿಲಕತ್ತ. ಹೌದ ಇನ್ನ ರಾಮಾಯಣಿ ಹುಟ್ಟಿಲ್ಲ. ಹೌದ ವಾಲ ಕೋಳಿ ಹೋಗಿ ರಾಮನ ಭಕ್ತಿ ಮಾಡೋದಕ್ಕಾಗಿ ವಾಲ್ಮೀಕಿ ಋಷಿ ಅಕ್ಷರ ರಾಮಾಯಣಿ ಬರ್ದಿಟ್ಟಾನ. ಪುಣ್ಯಾತ್ಮರಿ ವಾಲ್ಮೀಕಿ ಋಷಿ ಅಂತೇಳಿ ರಾಮಾಯಣಿ ಬರ್ದಿಟ್ಟಾನ. ಹೌದ ಹೌದ ಇದು ರಾಮನ ಭಕ್ತಿ ಮಾಡಿದಕ್ಕಾಗಿ. ರಾಮನ ಭಕ್ತಿ ಮಾಡಿದಕ್ಕಾಗಿ ಹಿಂಗ ಜ್ಞಾನದಿಂದ ಹಿಂಗ ಜ್ಞಾನದಿಂದ ಯಾರ ಹೆಸರು ಬದಲ ಆಗ್ಯದ ನೋಡ. ಹೌದ ಹೌದ ಈ ಸಭಾದ ಒಳಗೆ ಹೇಳಿ ಮಂದಿ ಮನಸ್ಸು ಆನಂದ ಮಾಡಿ ಮಂಗಳಾರತಿ ಮಾಡ್ತಾರ. ನಮ್ಮ ಪಿಂಟು ಮಾಸ್ತರ್ ಈ ಊರಾಗ ಉಮರಾನಾಗ ಮಾಡೋರದಾರ. ನಾವು 2 ಸಲ ಈ ಊರಿಗೆ ಬಂದು ಹೋಗಿದ್ದೇವೆ ಈಗಾಗಲೇ. ಹೌದ 2 ಸಲ ಬಂದ್ರು ಇಂಥ ಮಾತುಗಳ ಬಳಕೆ ಮಾಡಿಲ್ಲ. ಇಂಥ ಮಾತು ಹೊರಗೆ ಬಂದಿಲ್ಲ. ಯಾಕಂತ ಕೇಳಿದ್ರೆ 2 ಹಾಡು ಮೇಳ ಅವ ಏರ್ ಹಾಡ್ಬೇಕು ನಾ ಏರ ಇದ್ರಾಗೆ ನಡೆದಿತ್ತು ನಮ್ಮದು. ಹೌದ ಕರೆ ಇವತ್ತು ಹಂಗಿಲ್ಲ. ಹಾಡುದು ತುಸು ಕಡಿಮೆ ಆಗ್ಲಿ ಕರೆ ಮಾತಿನಾಗೆ ನನಗ ನಿನಗ ಕುಸ್ತಿ ಆಗುವುದ. ಹೌದು ಮಾತಿನಾಗ ನಡೆದದ. ಇಲ್ಲಿ ಏನ್ ಹೇಳಿದ್ರು ನಿನಗ ಭಕ್ತಿ ಎಂಬ ಪೃಥ್ವಿ ಮೇಲೆ ಹೇಳಿ ಇದು 4 ಮೆಟ್ಟಲ ಆಚೆ ಕಡೆ ನಿಂದು ಜ್ಞಾನಕ್ಕೆ ನಾ ಮಾತು ಹಚ್ಚಿದ. ಹೌದ ನನಕ್ಕಿಂತ ಮೊದಲು ನಿನ್ನ ಜ್ಞಾನ ಎಲ್ಲದ ಮೆಟ್ಟಲು ಹಚ್ಚಿ ನೀ ಮಾತಾಡ್ಬೇಕು. ಹೌದು ಸೊಲ್ಲಾಪುರದ ಸಿದ್ದರಾಮ. ಹೌದು ಸೊಲ್ಲಾಪುರದ ಸಿದ್ದರಾಮ. ಸೊಲ್ಲಾಪುರದ ಸಿದ್ದರಾಮ ಸಣ್ಣ ಕಂದ ನೆವಣಿ ಹೊಲದಾಗ ಕಿಲ್ಲಾರ ಕಾಯ್ತಿದ್ದ. ಹೌದ ಸೊಲ್ಲಾಪುರದ ಸಣ್ಣ ಕಂದ ನೆವಣಿ ಹೊಲದಾಗ ಕಿಲ್ಲಾರ ಕಾಯ್ತಿದ್ದ. ಅವನಲ್ಲಿ ಜ್ಞಾನ ಇಲ್ಲ. ಹೌದು ಜ್ಞಾನ ಅಂತದಿಲ್ಲ. ಅವನಲ್ಲಿ ಜ್ಞಾನ ಅಂತಕ್ಕಂಥದ್ದು ಇದ್ದಿದ್ದಿಲ್ಲ. ಅವಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದು ಅವನಿಗೆ ಅನ್ನ ಮಸರ ಬುತ್ತಿ ಬೇಡದ. ಹೌದು ಬೇಡ ಅಂದ್ರಪ್ಪ. ಅವನಿಗೆ ಅನ್ನ ಮಸರ ಬುತ್ತಿ ಬೇಡದ ಕೂಡಲೇ ಸಣ್ಣ ಕಂದ ಬಾಯಿ ಇದ್ದಿದ್ದಿಲ್ಲ. ಹೌದ ಬಾಯಿ ಇದ್ದಿದ್ದಿಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನ ಮಸರ ಬುತ್ತಿ ಬೇಡದ. ತರ್ತಿನತ್ತ ಮನೆಗೆ ಕೂಸು ಓಡ್ಕೋತ ಹೋಯ್ತು. ಹೌದ ಅವ್ರವ್ ನೋಡಿದ್ರು. ಏ ಮಗ ಯಾಕೋ ದನಗೋಳಿ ಎಲ್ಲಿ ಬಿಟ್ಟು ಬಂದಿ ಅಂತ ಕೇಳಿದ್ರು. ಏನ್ ಹೇಳ್ತಾರಪ್ಪ ಮಗು? ಬಾಯಿಲ್ಲದ ಸಿದ್ದರಾಮ ಮಾತಾಡಿ ಹೇಳ್ದ. ಯವ್ವ ಒಬ್ಬ ಜ್ಞಾನಿ ಭೇಟಿಯಾನ. ಹೌದ ಒಬ್ಬ ಮನುಷ್ಯ ನನಗೆ ಭೇಟಿಯಾನ. ಅನ್ನ ಮಸರ ಬುತ್ತಿ ನನಗೆ ಬೇಡ್ಯಾನ. ಹೌದ ಅನ್ನ ಮಸರ ಬುತ್ತಿ ಮಾಡಿಕೊಡುವಂತ ತಾಯಿಗೆ ಅವಾಗ ತಾಯಿ ಅನ್ನ ಮಸರ ಬುತ್ತಿ ಕಟ್ಟಿ ಕೊಟ್ಲು. ಅನ್ನ ಮಸರ ಬುತ್ತಿ ಕೈಯಾಗ ಹಿಡ್ಕೊಂಡು ಓಡ್ಕೊತ ಬಂದ ನೆವಣಿ ಹೊಲ್ದಾಗ ನೋಡ್ದ ಮಲ್ಲಯ್ಯ ಇಲ್ಲ. ಹೌದು ಮಾಯಾಗಿ ಬಿಟ್ಟಿದ್ದ. ಮಲ್ಲಯ್ಯ ಮಾಯಾಗಿ ಹೋಗಿದ್ದ. ಅವಾಗ ಹೆಂಗ ಹೋಗಿರ್ಬೇಕು ಎಲ್ಲಿ ಹೋಗಿರ್ಬೇಕು ತಿಳ್ಕೊ ಹುಡುಗ ಕಬರಾರಿ ಹುಡುಕಾಡಕ್ ಚಾಲು ಮಾಡ್ದ. ಶ್ರೀಶೈಲಕ್ಕ ಕಂಬಿ ಜನ ಹೊಂಟಿತ್ತು. ಅವ್ರು ಎಲ್ಲರೂ ಜ್ಞಾನವಂತರಿದ್ರು. ಹೌದು ಜ್ಞಾನವಂತರ ಇದ್ರು. ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಕಂಬಿ ಜನ ಹೊಂಟಿತ್ತು. ಹೌದ ಅವಾಗ ಕೇಳ್ತಾನವ ಏನಂತ ಕೇಳ್ತಾನ್ರಿಪ್ಪ ಜನರಿಗೆ. ಇಲ್ಲೊಬ್ಬ ಮಲ್ಲಯ್ಯ ಹೇಳಿ ನನಗೆ ಭೇಟಿಯಾಗಿದ್ದ ಎಲ್ಲದಾನ ಅಂದ್ಕೊಳ್ಳೆ ಅವನು ತೋರಿಸ್ತೀವಿ ನಡಿ ಅಂದ್ರು. ಹೌದು ಇದೇನು ದೊಡ್ಡ ನಡಿ ಶ್ರೀಶೈಲಕ್ಕ. ಕಂಬಿ ಜನರು ಸಂಗಾಟ ಹೊಂಟ ಇವನಿಗೆ ಜ್ಞಾನ ಇಲ್ಲ. ಹೌದ ಮಲ್ಲಯ್ಯ ಹಿಂಗ ಹೇಳ್ಯಾನಂದ್ರ ಅವನು ಭಕ್ತಿ ಮಾಡ್ಬೇಕು, ಅವನಿಗೆ ಉಣಿಸ್ಬೇಕು ಅನ್ನೋದು ಒಂದೇ ಹಠ ಇವಾಗ ಇವನ ಭಾವದೊಳಗಿತ್ತ. ಹೌದ ಕಂಬಿ ಜನರ ಜೋಡಿ ಶ್ರೀಶೈಲಕ್ಕೆ ಹೋದ. ಶ್ರೀಶೈಲಕ್ಕೆ ಹೋದ ಎಲ್ಲಾ ಜ್ಞಾನವಂತ ಸಭಾ ಇತ್ತು. ಹೌದ ಎಲ್ಲ ನಾನು ಮಲ್ಲಯ್ಯ ಅಂತ ಕೇಳಿವ. ಏನ್ ಹೇಳ್ತಾರಪ್ಪ ಜನರು? ಹುಚ್ಚ ಇದೆಲ್ಲ ಮಂದಿ ನಮಸ್ಕಾರ ಮಾಡತ್ತ ಇದೇ ಮಲ್ಲಯ್ಯ ಅಂದ್ರು. ಹೌದ ಇಲ್ಲಿ ಎಲ್ಲಾ ಮಂದಿ ನಮಸ್ಕಾರ ಮಾಡ್ತಾರೆ ಇವನೇ ಮಲ್ಲಯ್ಯ ಅಂದ್ರು. ಜ್ಞಾನವಂತರು ಹೇಳಿದ್ರು. ಏ ಹುಚ್ಚ್ರಿ ಅಂದವ. ನೀವೆಲ್ಲಾ ಜ್ಞಾನವಂತರ ಹೇಳಿ ನಿಮ್ಮ ಬೆನ್ನ ಹತ್ತಿ ನಾ ಬಂದಿದ. ಹೌದ ಇಲ್ಲಿ ಮಲ್ಲಯ್ಯ ಇಲ್ಲಂದವ. ಮತ್ತ ನನಗೆ ಭೇಟಿಯಾದ ಮಲ್ಲಯ್ಯ ಇವ ಅಲ್ಲಂದವ. ನನಗೆ ಭೇಟಿಯಾದ ಮಲ್ಲಯ್ಯ ಬರ್ಬೇಕು ನನ್ನ ಕೈಯಾನ ಅನ್ನ ಮಸರ ಬುತ್ತಿ ಉಣಬೇಕ. ಹೌದ ನಾ ಭಕ್ತಿಯಿಂದ ಬೆನ್ನ ಹತ್ತಿ ಬಂದಿದ್ದೆ ಕರೆ ಇದ್ರ ನೀ ಬಂದು ನನ್ನ ಕೈ ಹಿಡಿಬೇಕ. ಹೌದ ಇರ್ಲಿಕ್ಕಂದ್ರೆ ಇದೇ ಕಮರಿ ಕೊಳದಾಗ ನನ್ನ ಪ್ರಾಣ ಹೋಗ್ಬೇಕ ತಿಳ್ಕೊಂಡು ಸಣ್ಣ ಕಂದ ಸಿದ್ದರಾಮ ಕಮರಿ ಕೊಳದಾಗ ಜಿಗಿತಿದ್ದ. ಶ್ರೀಶೈಲ ಮಲ್ಲಿಕಾರ್ಜುನ ಬಲ್ಲಿ ಎತ್ತ ಹಿಡ್ದ ಪುಣ್ಯಾತ್ಮರಿ ಎತ್ತ ಹಿಡ್ದ. ಹೌದ ಇದು ಎದರ ಪ್ರಭಾವ? ಎದರ ಪ್ರಭಾವ ರೀಪ್ಪ? ಸಿದ್ದರಾಮನ ಬಲ್ಲಿ ಜ್ಞಾನ ಇತ್ತೇನು? ಇದ್ದಿದ್ದಿಲ್ಲ. ಹೇಳಿ ಗೌಡ್ರ ಅಧ್ಯಾತ್ಮ ಬಲ್ಲವರ ಕೇಳ್ತಿ ಸಿದ್ದರಾಮನ ಬಲ್ಲಿ ಜ್ಞಾನ ಇದ್ದ ಕಮರಿ ಕೊಳದ ಜಿಗದನ ಅಂತ ಹೇಳಿ ಆರ್ತಿ ನೀ ಮಾಡು. ಹೌದ ಸಿದ್ದರಾಮನ ಬಲ್ಲಿ ಜ್ಞಾನ ಇಲ್ಲ. ಮಲ್ಲಯ್ಯ ಅನ್ನುವಂಥದ್ದು ಅನ್ನ ಮಸರ ಬುತ್ತಿ ಬೇಡ ಅನ್ನುವಂಥದ್ದು ಭಾವ ಭಕ್ತಿ ಮುಡಿತ
ಅವ ಕಮರಿ ಕೊಳ್ಳದಾಗ ಜಿಗಿಲಾಕ ಪ್ರಯತ್ನ ಪಟ್ಟಾನ. ಹೌದಾ? ಇದರಂತೆ ವಿಷಯ ನನ್ನ ಜೋಡಿ ಇವತ್ತು ನೀ ಮಾತಾಡುವುದ. ಯಾಕಂತ ಕೇಳಿದ್ರ, ಯಾಕ್ರಿಪ್ಪ? ಸುಮ್ಮನೆ ಯಾವಾಗರೇ ಒಂದು ಮಾತುಗಳನ್ನ ನೀನು ಗೊಲ್ಲ ಮಾತಾಡುದಿಲ್ಲ, ನಾವು ಮಾತಾಡುದಿಲ್ಲ ಇಲ್ಲಿ. ನಾನು ಗೊಲ್ಲ ಮಾತುಗಳನ್ನ ಹೇಳುದಿಲ್ಲ. ಒಳ್ಳೆ ಮಾತು ಹೇಳುವ ಗರ್ಜಿಲ್ಲ ಇಲ್ಲಿ. ಹೇಳುದಿಲ್ಲ ಈ ಸಭಾದೊಳಗೆ. ನೀವೊಂದು ಮಾತು ಹೇಳಿದಿನ ಈಗ. ಏನಂತ್ರಿಪ್ಪ? ಬಬಲಾದಿ ಕೊಂಚ ಒಂದು ಪದ್ಯ ಹಾಡದೆ. ಹೌದು, ಬಹಳ ಚಂದ ಹಾಡ್ಯಾರಪ್ಪ. ಪದ ಹಾಡಿ ನಡಬಾರಕ ತರಲಿ ನೀ ಮಾತು ಹೇಳಿದಿ. ನಿನ್ನ ಮಾತೆ ನಿನ್ನ ಮಠ ಮನೆ ಒಳಗಿಂದ ಒಂದು ಮಾತು ಎಲ್ಲಾನು ಬರ್ತಾರೆ, ಸಿದ್ಧಾರ್ಥಿಗೆ ಬರ್ತಾರೆ ಗೌಡ್ರಿ, ಅಂತ ತಪ್ಪಿಲ್ಲ. ನಿನಗೊಂದು ಮಾತು ಕೇಳ್ತೀನಿ. ಏನ್ ಕೇಳಿದ್ರಿಪ್ಪ ಮಾತ? ಕೊಂತು ಬಾಯಿ. ಕೊಂತು ಬಾಯಿ. 12 ವರ್ಷ ಮುನ್ನೆಟ್ಟಿ ಗುಡ್ಡದ ಮುತ್ಯ ಅಮೋಕ್ಷದ್ದನ ಭಕ್ತಿ ಮಾಡ್ಯಾಳತ್ತ ಹೇಳಿ ಆಕೆಗೆ ಪಲ್ಲಕ್ಕಿ ಪದವಿ ಆಗ್ಯದು. ಏನ ಮುತ್ಯ ಅಮೋಕ್ಷದ್ದನ ಭಕ್ತಿ ಕೊಂತೆವ ಮಾಡಿಲ್ಲ. ಹೌದ, ಕೊಂತೆವನಲ್ಲಿ ಅಂತ ಜ್ಞಾನ ಇತ್ತು. ಅಂತ ಜ್ಞಾನದಿಂದ ಕೊಂತೆವ ಪಲ್ಲಕ್ಕಿ ಪದವಿ ಪಡೆದಾಳತ್ತ ಹೇಳು. ಈ ಸಭಾದಾಗ ಹೋದ್ರಪ್ಪ ಅಂತ ನಿನಗೆ ನಾ ಟಾಳಿ ಬಡ್ದು ಹೋಗ್ತೀನಿ, ಹಂಗೆ ಹೋಗುವುದಿಲ್ಲ. ಒಟ್ಟ ಭಕ್ತಿನೇ ಮಾಡ್ಬಾರ್ದಕ್ಕೆ. ಕೊಂತೆವ ಏನ್ ಮಾಡ್ಯಾಳ? 12 ವರ್ಷ ಮುತ್ಯ ಅಮೋಕ್ಷದ್ದನ ಗುಡ್ಡಕ್ಕೆ ದುಡ್ಕೊಂಡು ಭಕ್ತಿ ಮಾಡ್ಯಾಳ. ಹೌದಾ? ಭಕ್ತಿ ಮಾಡಾಳತ್ತ ಹೇಳಿ ಕೊಂತು ಬಾಯಿಗೆ ಪಲ್ಲಕ್ಕಿ ಪದವಿ ಆಗ್ಯದ ಜಗತ್ತದೊಳಗೆ. ಹೌದಾ? ಹಿಂಗ ವಿಷಯ ಬಿಡಿಸು. ಜ್ಞಾನ ಎಷ್ಟ್ರ ಮಟ್ಟಿಗೆ ಅದಂದ್ರ ನಿನಗೊಂದು ಮಾತು ಹೇಳೋದದ. ಈಗ ಹೊಸದಾಗಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರ್ತೀವಿ ನಾವು. ಹೌದಾ? ಹೊಸದಾಗಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದೇವಂದ್ರ ಹೆಣ್ಣು ಮಕ್ಕಳ ಸಂಗಾಟ ಇಬ್ಬರು ಬರ್ತಾರೆ. ಹೌದಾ? ಹೊಸದಾಗಿ ಹೆಣ್ಣು ತಂದೇವಂದ್ರ ಅವ್ರ ಸಂಗಾಟ ಇಬ್ಬರು ಬರ್ತಾರ. ಬರೋರೇ ಇಬ್ರು. ಅವ್ರ ಸಂಗಾಟ ಇಬ್ಬರು ಬಂದವ್ರು ಎಲ್ಲಿ ನಿಂದಿರ್ತಾರ? ಎಲ್ಲಿ ನಿಂದಿರ್ತಾರಿಪ್ಪ? ಬಾಗಿಲದಾಗೆ ನಿಂದಿರ್ತಾರ. ಒಳಗ ಅವ್ರು ಹೋಗೋ ತಾಕಾತ ಇಲ್ಲ. ಹೌದಾ? ಒಳಗ ಯಾರು ಹೊಕ್ಕಾರ? ಯಾರು? ಆ ಹೊಸದಾಗಿ ನಡಿಲಾಕ ಬಂದಿರ್ತಕ್ಕಂತ ಹೆಣ್ಣು ಅಟ್ಟೆ ಒಳಗೆ ಹೋಗ್ತದ. ಆ ಹೆಣ್ಣಿನ ಕೂಡ ಬಂದಿರ್ತಕ್ಕಂತ ವಿನಯ ಹೆಣ್ಣು ಬಾಗಲ ಹೊರಗೆ ಉಳಿತಾವ. ಹೌದಾ? ಇದರಂತೆ ನಿನ್ನ ಜ್ಞಾನ ನಡಬಾರಕ ಬಂದದು ಮಾಸ್ತರ. ನಡಬಾರಕ ಬಂದ ನಡಬಾರಕೆ ನಿನ್ನ ಜ್ಞಾನ ಕಟ್ಟಾಗ್ಯದ. ಹೌದು, ನಡಬಾರಕ ನಿಂತದ. ಈಗ ಎಲ್ಲರೂ ಹಿರಿಯರದಾರ. ಸಣ್ಣವಿದ್ದಾಗ ನಿನಗೆ ಜ್ಞಾನ ಇಲ್ಲ. ಸಣ್ಣವಿದ್ದಾಗ ಏನಂತಾರ ಜಗತ್ತೆ ಲೋಕಾರೂಢಿ? ಏನಂತಂದ್ರಿಪ್ಪ? ಆಳಿಗೆ ಪಿಂಟು ಏನ ಅಜ್ಞಾನದೊಳಗೆ ಅದತ್ತಾರ. ಅಜ್ಞಾನದೊಳಗೆ ಅದ ಅನ್ನತ್ತಾರ. ಸಣ್ಣ ಮಗ ಇದ್ದಾಗ ಏನತ್ತೀರಿ? ಅವನ ಜ್ಞಾನದ ನಾವು ಹುಚ್ಚದ ಏನ ಸಾಣದ, ಇದು ಅಜ್ಞಾನದೊಳಗದೀವಿ. ಮುಂದೆ ನೀವು ವಯಸ್ಸಕ್ಕೆ ಬಂದಾಕರ ನಿಮಗೆ ಪರಿಪೂರ್ಣವಾಗಿರ್ತಕ್ಕಂತ ಜ್ಞಾನ ನಿನ್ನಲ್ಲಿ ಬರ್ತದ. ನಿನ್ನಲ್ಲಿ ಪರಿಪೂರ್ಣವಾಗಿರ್ತಕ್ಕಂತ ಜ್ಞಾನ ಬರ್ತದ. 80 ವಯಸ್ಸು ನಿನಗಾಯ್ತಂದ್ರ ಜ್ಞಾನ ನಿನ್ನಲ್ಲಿ ಕಡಕಾಗುತ್ತದ. ಹೌದಾ? ನಿನ್ನಲ್ಲಿ ಜ್ಞಾನ ಕಡಕಾಯ್ತಂದ್ರ 30 ವಯಸ್ಸಾದ ಬಳಿಕ ಮಾತು ಪರಕಿಗೆ ಬಿತ್ತಾರ. ಯಾನತ್ತಾರ ಹಿರಿಯರು? ಏನಂತಾರಿಪ್ಪ? 60 ವರ್ಷ ಆಗ್ಯದ ಅವನಿಗೆ ಅರು ಮರು ಹಾರಿದ ಅವನಲ್ಲಿ ಜ್ಞಾನ ಉಳದಿಲ್ಲ ಅತ್ತಾರ ನಿಲ್ರಿ. ಇವ್ರು ಯಾರು ಆಡ್ತಾರಲ್ಲ ಗೌಡ್ರು ಕೂಡ. ಇವ್ ಗೌಡ್ರು ಕೂಡ ಯಾರು ಮಾತಾಡತ್ತಾರ ಆಟ? ಕಾಕಾನಿ ಅನ್ಕ ಸರಿ. ನಾವೊಬ್ರು ಹಿರಿಯರು ಕೇಳಿ ಮಾತು ಹೋಣಿಸಿ ಮಾತಾಡ್ತಿರ್ತೈತಿ. ನಾ ಗೌಡ್ರಿ ಕೇಳ್ತೇನು. ಸಣ್ಣ ವಯಸ್ಸಿದ್ದಾಗ ಅಜ್ಞಾನಿ ಅತ್ತಾರ ಅವನಿಗೆ. ಅವನಲ್ಲಿ ಜ್ಞಾನ ಇಲ್ಲ. ಒಂದು ಏನಾರ ತಪ್ಪು ಮಾಡಿದ್ರೆ ಅವ ಜ್ಞಾನವಂತನ ಹುಚ್ಚ ಅಜ್ಞಾನದಾನ ಬಿಡು ಹೋಲತ್ತಾರ. ಹೌದಾ? ನೀ ಪ್ರಾಯಕ್ಕೆ ಬಂದ ಬಳಿಕ ನಿನ್ನಲ್ಲಿ ಜ್ಞಾನ ಬರ್ತದ. ನಾ ಇಲ್ಲಂದ್ರ ಅದು ಇಲ್ಲೂ ಆಗುದಿಲ್ಲ. ನಿನ್ನಲ್ಲಿ ಜ್ಞಾನ ಬರ್ತದ. ಎಲಿತನ ಇರ್ತದ್ರಿಪ್ಪ. 60, 70, 80 ವರ್ಷ ತನ ನಿನ್ನಲ್ಲಿ ಜ್ಞಾನ ಸಂಪೂರ್ಣವಾಗಿ ಉಳಿತದ. 60 ವರ್ಷ ಆಯ್ತಂದ್ರೆ ಮರುವಿಗೆ ಕೆಡಲಾಕ ಚಲೋ ಆಗ್ತದೆ. ನಿನ್ನಲ್ಲಿ ಜ್ಞಾನ ಸಂಪೂರ್ಣವಾಗಿ ಉಳಿದಿಲ್ಲ. 80 ವರ್ಷ ಆಯ್ತು. ಮಾತು ಬಿಟ್ಟು ಮಾತು ಮನುಷ್ಯ ಮಾತಾಡಕತ್ತಂದ್ರೆ ಏನತ್ತಾರ ಹಿರಿಯರು? ಏನತ್ತಾರಿಪ್ಪ? ಮೊದಲೆಲ್ಲ ಬಹಳ ತಲೆ ಶಾರ್ಪ್ ಇತ್ತು. ಅವನ ಮೊದಲು ರಗಡ ಜ್ಞಾನ ಇತ್ತು. ಈಗ ಆ ಜ್ಞಾನ ತಲೆಯಾಗ ಉಳಿದಿಲ್ಲ, ಹೋಗ್ಯಾದ ಅತ್ತಾರ. ಹೌದಾ? ಹೋಗ್ಯಾದ ಜ್ಞಾನ ಅಂದ್ರೆ ಆರ್ತಿ ನಂದದ. ಜ್ಞಾನ ಸಾಹಿಲ್ತನ ಉಳಿತಂದ್ರೆ ಆರ್ತಿ ಪಿಂಟು ನೀ ಮಾಡುವರ. ಬಹಳ ಮಂದಿ ಕೂಡ ಚಾಲೆಂಜ್ ಕೊಟ್ಟ ಹಾಡಿಕೆ ಚಾಲೆಂಜ್ ಈ ಊರಾಗ ಶಾಣೆತನ ಮಾಡಿ ಒಂದು ಮಾತು ಹೇಳಿದ್ರ. ಏನ್ ಹೇಳಿದ್ರಿಪ್ಪ? ಹಾಡಿಕೆ ತುಸು ಕಡಿಮೆ ಆಗಲಿ ಮಾತು ಹೇಳಂದು ಪುಣ್ಯ ಕಟ್ಕೊಂಡರ್ತ. ಯಾಕೆ ನಮ್ಮ ಮಾತು ಹೇಳಿದತ್ತ ಕೇಳಿದ್ರ, ಹಾಡಿ ಮಾರ್ಗ ಹಾಡಿ ಮನುಷ್ಯ ದಣಿವಿಗೆ ಬರ್ತಿತ್ತು, ಮಾತಾಡಕ ತುಸು ಹೈರಾಣ ನಡೀತಿತ್ತು. ಇಲ್ಲಿ ಬಹಳ ಒಗಾತಿದಿಂದ ನನಗೆ ಹಚ್ಚಾರ ನಿನ್ನ ಜೋಡಿ. ಇವತ್ತ ಪುಣ್ಯಾತ್ಮರೇ ನಿಮಗೊಂದು ವಿನಂತಿ ಇದೆ. ಏನಂದ್ರಿಪ್ಪ ವಿನಂತಿ? ಈ ಕಾರ್ಯಕ್ರಮ ಮುಗಿಸಿಕೊಂಡ ಇಂದ ರಾತ್ರಿ ವಿಜಯಪುರ ಜಿಲ್ಲಾ ಚಡಚಣ ತಾಲೂಕು ಹೈನಾಳಕ ಕಾರ್ಯಕ್ರಮಕ್ಕೆ ನಂದು ಹೋಗುದದ. ಕರೆಕ್ಟ್ ಟೈಮ್ ಹಚ್ಚಿ ಇಲ್ಲಿದಿಂದ ಮಂಗಳಾರತಿ ಆದ್ರ
ಹವಿನಾಳಕ್ಕೆ ಎಷ್ಟು ಟೈಮ್ಗೆ ಹೋಗ್ತದ ನೋಡು ಅಷ್ಟು ವಿಚಾರ ಮಾಡಿ ಅಷ್ಟೇ ಟೈಮ್ಗೆ ಮಂಗಳಾರತಿ ಮಾಡ್ರಿ. ಅಡ್ವಾನ್ಸ್ ಅರ್ಧ ತಾಸು ಐತಾರೆ ಮಂಗಳಾರತಿ ಮಾಡ್ಬಿಡುತ್ತೆ ಸಭಾದ ಕೈ ಎತ್ತಿ ಹೇಳ್ತರು. ಅಷ್ಟು ಟೈಮ್ಗೆ ಮಂಗಳಾರತಿ ಅಲ್ಲಿ ತನ ಹಾಡಿಕೆ ನಡೀಲಿ. ನಡೀಲಿ. ಕರೆ ವಿಷಯಕ್ಕೆ ಹತ್ತಿ ಮಾತು ಹೇಳೋದು. ವಿಷಯಕ್ಕೆ ಹಚ್ಚಿ ಹೋಗೋದ. ಜಗತ್ತದೊಳಗ ಭಕ್ತಿ ಅನ್ನೋದು ಜಗತ್ತದೊಳಗ ಬಹಳ ಶ್ರೇಷ್ಠ ಅದ. ಹೌದಾ? ಅದಕ್ಕೆ ಹೇಳ್ತಾರ ಏನತ್ರಿಪ್ಪ? ತಂದಿ ಮಧುವರಸ ತಾಯಿ ಮಾದಲಾಂಬಿಕೆ. ಹೌದಾ? ತಂದಿ ಮಧುವರಸ ತಾಯಿ ಮಾದಲಾಂಬಿಕೆ ಪುಣ್ಯ ದಂಪತ್ಯಗಳ ಗರ್ಭದಲ್ಲಿ ಜನಿಸಿ ಬಂದ ಭಕ್ತಿ ಭಂಡಾರಿ ಬಸವಣ್ಣ. ಹೌದು ಬಸವಣ್ಣ. ಭಕ್ತಿ ಭಂಡಾರಿ ಬಸವಣ್ಣ ಹುಟ್ಟಿ ಬಂದು ಜಗತ್ತದಲ್ಲ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಅಲ್ಲ ಇಡೀ ವಿಶ್ವದೊಳಗೆ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣ ದೇವರಿಗೆ ಬಿರುದ ಅದ ಬಿರುದ. ಹಿಂಗ ನಿನ್ನ ಜ್ಞಾನದ ಬಿರುದ ಯಾವನ ಜಾಗದಾಗ ಐತಿ? ಹೌದು ಯಾರಿಗೆ ಕೊಟ್ಟಾರ? ಮಾಸ್ತಾರ ಜ್ಞಾನ ಮಂಗ್ಯಾದು. ಜ್ಞಾನ ಜ್ಞಾನ ಮೋಸ ಮಾಡ್ತದ. ಕರೆ ಭಕ್ತಿ ಮೋಸ ಮಾಡುವುದಿಲ್ಲ. ಹೌದು ಭಕ್ತಿ ಅಂತದ ಮೋಸ ಮಾಡಂಗಿಲ್ಲ. ನನ್ನಲ್ಲಿ ಸಂಪೂರ್ಣ ಜ್ಞಾನದ, ನಿನ್ನಲ್ಲಿ ಸಂಪೂರ್ಣ ಜ್ಞಾನದ. ನಿನ್ನಲ್ಲಿ ಇಂತಹ ಸಭಾದೊಳಗೆ ನೀ ಕುಡಿದಿ ಏನಾರೇ ಮಾಡಿ ಜ್ಞಾನ ಇತ್ತಂದ್ರೆ ಮನುಷ್ಯನ ಕೆಡವಿ ಅಮಂಗಳ ಮಾಡ್ಬೇಕು ಅನ್ನೋ ಭಾವ ಜ್ಞಾನದೊಳಗೆ ಹುಟ್ಟುತ್ತದ. ಹೌದು ಭಕ್ತಿ ಒಳಗೆ ಹುಟ್ಟಂಗಿಲ್ಲ. ಅರೆ ಭಕ್ತಿ ಒಳಗೆ ಇವನ ಅಮಂಗಳ ಮಾಡ್ಬೇಕು, ಇವನು ಅಸಹ್ಯ ಮಾಡ್ಬೇಕು ಅನ್ನುವಂಥದ್ದು ಭಕ್ತಿ ಒಳಗೆ ಹುಟ್ಲಾಕ ಸಾಧ್ಯನೇ ಇಲ್ಲ. ಹೌದಾ? ಈ ಭಕ್ತಿಯಿಂದ ದುಡ್ಕೊಂಡ್ರ ಸಾಕ್ಷಾತ್ ಪರಮಾತ್ಮ ನಿನಗೆ ವಶ ಆಗ್ತಾನ. ರೆಡ್ಡರ ಕುಲದೊಳಗೆ ಹುಟ್ಟಿ ಬಂದಳು ಸಿದ್ದಾಪುರದೊಳಗೆ. ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಹೌದು ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮಗ ಅತ್ತಿ ಕಾಡಕ್ಕಿ, ನಾದಿನಿ ಕಾಡಕ್ಕಿ, ನೆಗಾಣಿ ಕಾಡಕ್ಕಿ. ಇವ್ರು ಎಲ್ಲಾರನು ಕಾಡೋರು. ಇವ್ರು ಎಷ್ಟು ಮಂದಿ ಕಾಡಿದ್ರು ಗಂಡ ಭರಮರೆಡ್ಡಿಗೆ ಜ್ಞಾನೇ ಇದ್ದಿದ್ದಿಲ್ಲ. ಹೌದು ಹುಚ್ಚು ಭರಮರೆಡ್ಡಿ ಎತ್ತಿದ್ರು. ಹುಚ್ಚು ಭರಮರೆಡ್ಡಿ ಎತ್ತಿದ್ರು ಅವನಲ್ಲಿ ಜ್ಞಾನ ಇದ್ದಿದ್ದಿಲ್ಲ. ಮನೆಯಾಗ ಹೇಳಿದ ಕೂಡಲೇ ಹ್ಯಾಣ್ತನ ಕಡಿಬೇಕಂತ ಕೊಡ್ಲಿ ತಗೊಂಡು ಹೋಗ್ತಿದ್ದ. ಯಾರು? ಹುಚ್ಚು ಭರಮರೆಡ್ಡಿ. ಹೌದು ಮಲ್ಲಮ್ಮ ಕಡೆಕ್ ಹೋಗವ. ಅವಾಗ ಮಲ್ಲಮ್ಮ ಮಲ್ಲಿಕಾರ್ಜುನ ಭಕ್ತಿ ಮಾಡ್ತಿದ್ದಳು. ಹೌದು ಈಕಿ ಭಕ್ತಿ ಮಾಡುವುದಕ್ಕಾಗಿ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಆಕೆ ಮಾಡ್ತಕ್ಕಂತ ಮನೆ ಕೆಲಸದೊಳಗೆ ಬಂದು ಹಾಡಾಡಿ ಜ್ವಾಲಾಭಿಷಾನ ಪುಣ್ಯಪ್ಪರ ಹಾಡಾಡಿ ಜ್ವಾಲಾಭಿಷಾನ ಎದರ ಕಾಲಾಗ ಆಕೆ ಮಾಡಿರ್ತಕ್ಕಂತ ಭಕ್ತಿ ಕಾಲಾಗ ಹೌದ ನಿನ್ನ ಜ್ಞಾನದವನ್ನ ಬಲ್ಲಿ ಬಂದು ಸಂಪೂರ್ಣ ನಿನ್ನಲ್ಲಿ ಜ್ಞಾನದ ಹೇಳ್ತದೆ. ನಿನ್ನ ಜ್ಞಾನಕ್ಕೆ ಬಂದು ಇಂತಲ್ಲೇ ಪರಮಾತ್ಮ ಭೇಟಿಯಾಗ್ಯಾನ ಅಂತ ಹೇಳಿ ಆರತಿ ಮಾಡೋದು ಈ ಊರಾಗ. ಹೌದಾ? ಅಲ್ಲಿ ತನ ಮಂಗಳಾರತಿ ಇಲ್ಲ. ಅಲ್ಲಿ ಎಲ್ಲ ಜಜ್ಮೆಂಟ್ ಕೊಡಾಕ 4 ಮಂದಿ ಹಾಕೋಕ್ ಬಂದೋಬಸ್ತ್ ಕೂತಾರ. ಇಲ್ಲೆಲ್ಲ ಹಿರಿಯರ ಅದ್ರಾಗ ಏನ್ ಅಡ್ಡಿ ಮಾತುಗಳನ್ನ ಆಡುದಿಲ್ಲ, ಮಾತಾಡುದಿಲ್ಲ. ಇಲ್ಲಿ ಎಲ್ಲಾ ನನ್ನ ತಾಯಿ ಬಳಗ ಕುಡಿಯದ. ತಂದೆ ಬಳಗು ಕುಡಿಯದ, ತಾಯಿ ಬಳಗು ಕುಡಿಯದ್ರಿಪ್ಪ. ಇರ್ಲಿ ಕೊಳ್ಳೋರ್ ಅದೆಲ್ಲ ಮಾತು ಇನ್ನ ಹೇಳುನು. ಇಲ್ಲ ಬಹಳ ಮಾತು ಅತಿನೂ ಆಗ್ಬಾರ್ದು. ಹೌದು ನೀ ಮಾತಾಡೋದ್ ಹೆಂಗ ಆಗ್ತತನ? ಹೆಂಗ ಆಗ್ತದ್ರಿಪ್ಪ? ಈ ಮಗ ಏನತ್ತಾನ? ಏನತ್ತನ್ರಿಪ್ಪ? ಸರ ಇನ್ನ ಸದಾವ್ರ ಆಯುಷ್ ಹೇಳ್ರಿ ಅತ್ತ. ಹೊಚ್ಚ ಮಗನ ಮೆಟ್ಟಲುಗಳದಾವು. ಒಂದೊಂದು ಮೆಟ್ಟಲುಗಳ ಏರಿಸ್ಕೊತ ಹೋಗ್ಬೇಕಾದ ಅಂದ್ ಈಗ ಎಲ್ಲ ಏರಿಸ್ಕೇಸಂದ್ರೆ ಹೊಳ್ಳಿ ಮಂಗಳಾರ್ತಗಳ ಹೆಂಗ್ ಮಾಡುದ ಬೆನ್ನ ಹಂಗ್ ಮಾಡೋದಿರುದಿಲ್ಲ. ಹಂಗ ಮಾಡಿದ್ರೆ ಕಲಾವಿದ ಅಲ್ಲ ಮಗನ. ಹಂಗ ಏರ್ಕೋತ ಹೋಗಿ ಆರ್ತಿ ಆಗ್ಬೇಕು. ಅದಕ್ಕೆ ಶಾಣೆ ಆಗ್ತಾರ. ಹೌದಾ? ನೀ ಮಾತಾಡ್ ಹೆಂಗ ಆಗ್ತದ ಗುರ್ತತನ? ಹೆಂಗ ಆಗ್ತದ್ರಿಪ್ಪ? ಒಂದಿಬ್ರು ಮಾತಾಡ್ಕೋತ ಹೊಂಟಿದ್ರ ಬಸ್ನ್ಯಾಗ ಕೂತ. ಹೌದು ಬಸ್ನ್ಯಾಗ ಕೂತು ಒಬ್ಬ ಗಡದುಂಬಾರಿ ಇವತ್ತು ಹೆಚ್ಚಿದ್ದ ಹಣಿ ಮ್ಯಾಲ. ಇಲ್ಲ ಡುಗದಾಗ ಹಣಿ ಮ್ಯಾಗೆ ಹಚ್ಚುದಲ್ಲ. ಇವತ್ತಿ ಹಣಿ ಮೇಲೆ ಹಚ್ತಲ್ಲೇವ? ಹಣಿ ಮ್ಯಾಗೆ ಹಚ್ತಾರಿಪ್ಪ. ಒಬ್ಬ ಗಡದುಂಬಾರ ಹಣಿ ಮೇಲೆ ಇವತ್ತಿ ಹಚ್ಚಿದ್ದ. ಒಬ್ಬ ಜುಟ್ಲ ಬಿಟ್ಟಿದ್ದ. ಹೌದು ನೆತ್ತಿ ಮ್ಯಾಲ. ಇಲ್ಲ ಅಂಗಾಲಾಗ ಜುಟ್ಲ ಮತ್ ನೆತ್ತಿ ಮ್ಯಾಗೆ ಬಿಡ್ತಾರಲ್ರಿ. ಯಾನ್ ಹಾಪ್ ಸುಳಿ ಮಗ ಅದಿದ್ವು. ಜುಟ್ಲ ನೆತ್ತಿ ಮೇಲೆ ಬಿಡವಲ್ಲ. ಹೌದ್ರಿ. ಅವ ಇವತ್ತು ಹೆಚ್ಚದ ಕೇಳ್ದವನಿಗೆ ಏನಂತ ಕೇಳ್ತಾನ್ರಿ ಸರ? ನಿಮ್ದು ಯಾವ ರೀತಿ ಕೇಳ್ದ? ಹೌದ ಇವ ಜುಟ್ಲ ಬಿಟ್ಟ ಅವನು ಹಣಿ ಮೇಲೆ ಗಡದುಂಬಾರ ಇವತ್ತಿ ನೋಡಂದ ಒಂದ್ ಲಿಂಗಾಯತರ ಪೈಕಿ ಅವ ಮನುಷ್ಯಾಗಿದ್ದ. ಯಾರು ಹುಚ್ಚಿದ್ದಿರ್ಬೇಕ ತಿಳ್ಕೊಂಡವ. ಹೌದ ತಿಳ್ಕೊಂಡು ಯಾನಂದವ? ಏನಂತನ್ರಿಪ್ಪ? ನಮ್ದು ಇವತ್ತಿ ಪೂರ್ರಿ ಅಂದವ. ಹೌದ ಅವ ಅಂದ ಲಿಂಗಾಯತ್ರ ಅವ ನನ್ನ ಹಣಿ ಮೇಲೆ ಇವತ್ತಿ ನೋಡಿ ಅಂದ ಮಗ ಇವ. ಹೌದ ಇವ ನನಗೆ ಯಾವಾಗ ಕೇಳ್ತಾನ ಇವನಿಗೆ ನಾ ಯಾವಾಗ ಉತ್ತರ ಕೊಡ್ಲತ್ತೇಳಿ ಹಂಗೆ ಗಾಡಿ ಕೂತವ. ಹೌದ ಬಸ್ ಹೊಂಟಿತ್ತೇನ್ರಿ ಸರ್? ಹಂಗೆ ಇಲ್ಲ ಮನ್ಕೊಂಡಿತ್ತು. ಮತ್ ಬಸ್ ಹೋಗೋದಿಲ್ಲ. ಬಸ್ ಹೋಗುತ್ತಲ. ಹೌದು ಬಸ್ ಹಂಗೆ ಹೊಂಟಿತ್ತು. ಊರು ಸಮೀಪ ಬರ್ತಿತ್ತ. ಹೌದ ಊರು ಸಮೀಪ ಬರೋದ್ರಾಗ ಇವನು ಅವನಿಗೆ ಕೇಳಿದ್ರಿ ಇವತ್ತು ಹೆಚ್ಚದ. ಏನ್ ಕೇಳ್ತಾನ್ರಿಪ್ಪ? ನಿಮ್ಮದು ಯಾವ ರೀತಿ ಕೇಳ್ದ. ಹೌದು ಅವನಿಗೆ ಮೊದಲೇ ಇವತ್ತಿದ ಸಿಟ್ಟಿತ್ತು. ಅವ ಬಲಗೈ ಮುಂದೆ ಮಾಡಿ ಎತ್ತಿ ತಲೆ ಮೇಲೆ ತಗೊಂಡ ನಮ್ಮದು ಜುಟ್ಲಾಪುರಿ ಅಂದವು. ಜುಟ್ಲಾಪುರ ಎಲ್ಲಿ ಬರ್ತಾವ್ರಿ ಸರ್? ಇವ ಯಾನಂದ್ರಿ
ಆ ಜೊಟ್ಲಾಪುರ ಎಲ್ಲಿ ಬರ್ತೈತ್ರಿ ಅಂದವ ಹಾ ಹಾ ಇಲ್ಲೇ ಇವತ್ತಿಪುರ ಮಗಲೇ ಕೂತದಲ್ರಿ ಹಾ 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 ಮಗಲೇ ಕೂತಿದ್ನಲ್ಲ ಪ್ರಸಂಗ ಹೌದ್ ಹೌದ ಯಾವತ್ತು ಹಂಗ ಹಾ ಆಗಬಾರ್ದ ಆಗಬಾರ್ದ ಹೌದ್ ಹೌದ ಇಲ್ಲಿ ಜ್ಞಾನ ಮತ್ತು ಭಕ್ತಿ ವಿಷಯದ ನೋಡ ಹಾ ಹಾ ಜುಟ್ಲಾಪುರ ಇವತ್ತಿಪುರ ಇದ್ದಂಗೆ ಅದ ಇಲ್ಲಿ ಹೌದ್ ಹೌದ್ರಿ ಸರ ಅದ್ರ ಮಗಲೇ ಇರ್ತದ ಹಾ, ಹಾ. ಬರೀ ಯಾವ ನಾಲ್ಗೆದಿಂದ ವಿಷಯ ಬಿಡಿಸಿ ಕಡ್ಯಾಕ ಮಾಡ್ತಾನ ಅಲ್ಲಿ ಶಾಣೆತನ ತಿಳಿದದ ಹೌದ್ ಹೌದ ಅದಕ್ಕೆ ಇರ್ಲಿ ಹಾ, ಹಾ. ಇಲ್ಲಿ ಎಲ್ಲಾ ನನ್ನ ತಾಯಿ ಬಳಗ ಕೂಡ್ಯದ ಹೌದ್ ಹೌದು ಕುಡಿಯೋರು ಎದ್ದವ್ರ ನೋಡ್ರಿ ಏಯ್ ಹಾ ಹಾ ಅವ್ರನ್ನ ಎಬ್ಬಿಸಿ ಕಳಿಸಿ ಹಾಡೋದು ಯಾರ ಮುಂದ ಹೌದ್ ಹೌದ ಇಲ್ಲಿ ಎಲ್ಲಾ ಜ್ಞಾನವಂತ ಸಭಾದ ಹಾ ಹಾ ನಮ್ಮ ಗೌಡ್ರು ಹೇಳಿದ್ರು ಏನಂತ ಹೇಳ್ರಿ ಗೌಡ್ರು ಓ ಪರಸು ಮಸ್ತಾರ ಹಾ, ಹಾ. ಹಾಲು ಮತದೊಳಗ ವಿಷಯಗಳನ್ನ ಬಹಳ ಬಳಕೆ ಮಾಡ್ಲಾರ್ದೇನೆ ಹೌದ್ ಹೌದು ಒಳ್ಳೆ ವಿಷಯ ಜ್ಞಾನದೊಳಗೆ ನಡೀತಕ್ಕಂತ ಮಾತುಗಳನ್ನ ಹಾ, ಹಾ. ನಮ್ಮ ಊರಾಗ ಬಳಕೆ ಮಾಡಿರ್ತಕ್ಕಂತ ಮಾತು ಬಹಳ ಸ್ವಚ್ಛ ಸ್ಪಷ್ಟವಾಗಿ ಹೇಳ್ಯಾರ ಹೌದ್ ಹೌದು ಯವ್ವ ನೀವೆಲ್ಲರೂ ಕೂಡಿರಿ ಹೆಣ್ಣು ಮಕ್ಕಳು ಹಾ, ಹಾ. ಇದು ಶಿವಶರಣಿ ಪುಣ್ಯ ಭೂಮಿ ಹೌದ್ ಹೌದು ನಿಂಗಮ್ಮ ತಾಯಿ ಅಂದ್ರೆ ದಾನಮ್ಮ ತಾಯಿ ಹುಟ್ಟಿ ಬಂದಿರತಕ್ಕಂತ ಪವಿತ್ರ ಭೂಮಿ ಅದ ಹೌದ್ ಹೌದು ಪುಣ್ಯ ಭೂಮಿ ಅದ ನಿಮಗೆ ಎಲ್ಲರಿಗೆ ಒಂದು ಮಾತನ್ನು ಹೇಳೋದಿಲ್ಲ ಯವ್ವ ಜೀವನದೊಳಗೆ ಇದೊಂದು ಮಾತು ತಮಗೆಲ್ಲರಿಗೆ ನೆನಪಿರ್ಬೇಕ ಹಾ, ಹಾ. ಏನ್ ಹೇಳ್ರಿ ಮಾತ ವಿಷಯ ಭಕ್ತಿ ಮತ್ತು ಹಾ, ಹಾ. ಜ್ಞಾನ ಇದು ಒತ್ತಡಿ ಪಾಯ ಹತ್ತಲಿ ಹೌದ್ ಹೌದು ನಿಮಗೊಂದು ಮಾತು ಹೇಳ್ತಾರೆ ಜೀವನದೊಳಗೆ ತಮಗೆಲ್ಲರಿಗೆ ನೆನಪಿರ್ಬೇಕ ಹಾ ಹಾ ಏನ್ ಮಾತು ಹೇಳೋದು ಅಂತ ಕೇಳಿದ್ರೆ ಏನ್ ಹೇಳ್ರಿಪ್ಪ ಮಾತು ಹೆಣ್ಣು ಮಕ್ಕಳಿಗೆ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದ ಹೌದ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹಾ ಹಾ ಬರಬೇಡ್ರಿ ತೊಲ ಬಾಗಿಲ ಹೊರಗ ಗರಚಾಗಿರು ನೀ ಮನಿ ಒಳಗ ಹೌದ ತಲೆ ತುಂಬ ಹೊರಬೇಕ ಶರಗ ಬಾಗಿ ನಡಿರಿ ಭಾವ ಮೈದುನಗ ಬಾಳ ಮೈದುನಗ ಹಚ್ಚಗರತಿ ಮಲ್ಲಮ್ಮ ನಂಗ ಮೆಚ್ಚಿ ನಡಿರಿ ಹುಚ್ಚ ಗಂಡಗ ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಹೌದ ಹೌದ ಮುಕ್ತಿ ಹೂವ ಮುಗದರು ಬೀಗ ಹಚ್ಚಿ ಜೇಂಡ ಮೆರಿರಿ ಜಗದಾಗ ಹಾ ಹಾ ತವರೂರ ಅಂಗಳದಾಗ ಆಡಿರಿ ಅಣ್ಣನ ಹೆಗಲ ಮ್ಯಾಗ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಳುಗಿದಿ ನನ್ನವ್ವ ಕಣ್ಣೀರ ಒಳಗ ಅಂತೇಳಿ ಮಾತು ಹೇಳ್ಯಾರ ಹೌದು ಇದೇ ಮಾತ ಹಂಗ ಹೇಳ್ರಿಪ್ಪ ಇದೇ ಮಾತೆ ಯಾಕೆ ಹೇಳ್ಯಾರ ಹಾ ಹಾ ಯಾಕೆ ಹೇಳ್ರಿ ಸರ ಉಮರಾಣಿ ಗ್ರಾಮದೊಳಗ ಸಣ್ಣ ತಂಗಿದ್ದಾಗ ಪುಣ್ಯಾತ್ಮ ನಿಮ್ಗೆ ಎಲ್ಲರಿಗೆ ಗಣಮಕ್ಕಳು ಹೇಳುದದ ಹೌದ್ ಹೌದ ಉಮರಾಣಿ ಗ್ರಾಮದೊಳಗೆ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ಹಾ ಹಾ ತಂಗಿ ಸಣ್ಣಕ್ಕಿದ್ದಾಗ ಅಣ್ಣ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಂಬಗಲಂಡೆ ಚಾಟ ಆಡ್ತಿದ್ದ ಹೌದ್ ಹೌದ ಅಂಗಳದಾಗ ಏನ್ ಹಚ್ಚಿದ ಅಣ್ಣ ಅಂತ ಕೇಳಿದ್ರ ಏನ ತಿಂದ್ರಿ ಸರ ನನ್ನ ತಂಗಿನ ನಾ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಹೌದ್ ಹೌದ ಸಾಂಗ್ಲಿ ಅಂತ ಶಾರು ಪಟ್ಟಣಿರ್ಬೇಕ ಹಾ, ಹಾ. ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗಿರ್ಬೇಕ ಅಂತ ಮನೆತನಕ್ಕೆ ತಂಗಿನ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಪುಣ್ಯಾತ್ಮರೇ ಹಾ, ಹಾ. ನಿಮ್ಮ ಅಕ್ಕ ತಂಗಿಯರು ಸಣ್ಣವರಿದ್ದ ಹೆಗಲ ಮೇಲೆ ಕುಂದರ್ಸ್ಕೊಂಡು ನೀವೆಲ್ಲರೂ ಆಟ ಆಡಿರಿ ಹೌದ್ ಹೌದ ಈಗ ಗಣಮಕ್ಕಳಿಗೆ ಹೇಳೋದು ಮಾತು ಹೆಣ್ಮಕ್ಳಿಗಿಲ್ಲ ಹಾ, ಹಾ. ನಿಮ್ಮ ಅಕ್ಕ ತಂಗಿಯರ ಹೆಗಲ ಮೇಲೆ ಕುಂದರ್ಸ್ಕೊಂಡು ಆಟ ಆಡಿರಿ 18, 20, 21 ವಯಸ್ಸು ತುಂಬಿ ಬತ್ತ ನಿಮ್ಮ ಅಕ್ಕ ತಂಗಿಯರು ನೀವು ಬೇರೆ ಊರಿಗೆ ಮಾಡಿ ಕೊಟ್ಟಿರಿ ಹೌದ್ ಹೌದ್ರಿಪ್ಪ ಕೆಲವೊಂದು ದಿವಸ ಗತಿಸಿದ ನಂತರ ಹೆಣ್ಣು ಮಕ್ಕಳಿಗೆ ತಾಯಿ ತಂದೆ ತೀರ್ಕೋತಾರ ಹೌದ್ ಹೌದ ದಿವಸ ಆಗಿ ತಾಯಿ ತಂದೆ ತೀರ್ಕೊಂಡ ಬಳಿಕ ಉಮ್ರಾಣಿ ಗ್ರಾಮದ ಹೆಣ್ಣು ಮಗಳ ಗಂಡನ ಮನೆ ಒಳಗ ಹಾಲ ಸಕ್ರಿ ತುಪ್ಪನೆ ಊಟ ಮಾಡಿ ಉಮರಾಣಿ ಗ್ರಾಮ ತವರ ಮನೆ ಒಳಗ ಕಟಿ ರೊಟ್ಟಿ ಕಾರನೆ ತಿಲಿಕರೆ ಹೆಣ್ಣು ಮಕ್ಕಳ ಗಂಡನ ಮನೆ ಕಿತ್ತ ತವರ ಮನೆ ಮ್ಯಾಲ ಕಳ್ಳ ಇರುತ್ತದ ಹೌದ್ ಹೌದು ಇರ್ತಾವ್ರಿಪ್ಪ ಕಳ್ಳ ಅವಾಗ ಗಂಡನ ಮನೆ ಒಳಗೆ ಕೂತು ಉಮರಾಣಿ ಗ್ರಾಮದ ಹೆಣ್ಣು ಮಗಳ ತಾಳ ಏನಂತ ಹೋಯಪ್ಪ ಉಮರಾಣಿ ಗ್ರಾಮದೊಳಗೆ ಸದಾಶಿವ ಮುತ್ತನ ಜಾತ್ರೆ ಬಂದದ ಈ ಜಾತ್ರೆ ಒಂದು ವಾರ ಇರ್ಲಕ್ಕಾಗ ನಮ್ಮ ಅಪ್ಪ ಬರ್ತದ ಕರಿಲಾಕ ನಮ್ಮ ಅವ್ವ ಬರ್ತದ ಕರಿಲಾಕ ನಮ್ಮ ಅವ್ವ ಶಾಸ್ತ್ರ ಏನಾಯ್ತು ನಮ್ಮ ಅಪ್ಪ ಶಾಸ್ತ್ರ ಏನಾಯ್ತು ನನ್ನ ಅಣ್ಣದನ ನನ್ನ ತಮ್ಮದನ ಅಣ್ಣನ ಮಕ್ಕಳದವ ತಮ್ಮನ ಮಕ್ಕಳದವ ಅಂತೇಳಿ ಪುಣ್ಯಾತ್ಮರೇ ಹೌದ ಹೌದ ನಿಮ್ಮ ಅಕ್ಕ ತಂಗಿಯರು ನೀವು ಕರಿಲಾರ್ದೆ ಬಂದು ನಿಮ್ಮ ಮನೆ ಬಾಕಲಿಗೆ ನಿಂತ್ರಂದ್ರ ಅವ್ರಿಗೆ ಯಾರು ಬೆಳ್ಳಿ ಕೊಡ್ಬೇಡ್ರಿ ಹೌದ ಹೌದ ಬಂಗಾರ ಕೊಡ್ಬೇಡ್ರಿ ರೊಕ್ಕ ರೂಪಾಯಿ ನಿಮ್ ಹೆಣ್ಣು ಮಕ್ಕಳಿಗೆ ಯಾರು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಪುಣ್ಯಾತ್ಮರೇ ಏನ್ ಕೊಡ್ಬೇಕು ತಾಯಿಯ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ನಿಮ್ಮ ಮನೆ ಬಾಕಲಿಗೆ ಬಂದು ನಿಂತ್ರಂದ್ರ ಅವ್ರನ್ನ ಪರದೇಶಿ ಮಾಡಲಾರ್ದೆ ಒಂದು ಚರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಕಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗತೈತಿ ಅಂತ ಮಾತಾಡ್ತಾರ ಪುಣ್ಯಾತ್ಮರೇ ಹೌದ್ ಹೌದ್ರಿಪ್ಪ ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರಿಗೆ ಅರ್ಥ ಯಾರು ತಾಯಿ ತಂದಿನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋಗಿ ನಿಂತಾಕರ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಯಾರಿಗೆ ನಿಂದದ ಮಾತು ಮಾತಾಡ್ತಾರ ನೋಡ ಅವ್ರು ಎಷ್ಟೇ ಅರ್ಥ ಆಗ್ತೈತಿ ಉಳದಾನವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಹೇಳ್ತಾರು ತಾಯಿಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂಗ ತಾಯಿಯ ತಂದೆ ಇಲ್ಲದ ತವರಿಗೆ ಹೋದರೆ ಸಲ್ಲ ಐದು ಗಿಡಕ್ಕೆ ಕೂತು ವಿಶ್ರಾಂತಿ ತೆಗೆದುಕೊಂಡಾಗ ಹೆಣ್ಣಿನ ಬಾಳೆ ಅಂತ ಹೇಳ್ತಾರ ಹೌದು ಹೌದು ಹೆಣ್ಣಿನ ಬಾಳೆ ಹಂಗೆ ಅದು ಹೋಯಪ್ಪ ಪಿಂಟು ಮಾಸ್ತಾರ ತಾಯಿ ಅವನ್ ಗಪ್ ಮಾಡಿದ್ರೆ ಮಾಡಿ ನಮಗ್ ಪಾಪ ಹತ್ತದ ಯಾಕಂತ ಕೇಳ್ರಿ ಅದು ಅದು ನಮ್ಮ
ಸೊನ್ಯಾಳ ಹನುಮಂತ ಗೌಡರು ನಮ್ಮ ಗುರುಗಳು ಹಾಕಿರ್ತಕ್ಕಂತ ಮಾರ್ಗದಿದು. ಹೌದಾ ಇದೇ ಮಾರ್ಗದೊಳಗೆ ನಾವು ನಡೆಯೋರ. ನಾವು ಯಾರಿಗೆ ಇತ್ತಂಡವಾದಗಳನ್ನ ಮಾಡೋರಲ್ಲ. ಅಲ್ಲ ನಮಗೆ ಇತ್ತಂಡವಾದ ಮಾಡೋರು ಕಂಡ್ರ ನಮಗೆ ಸರಿನೋ ಅದು ನಡೆಯಂಗಿಲ್ಲ. ನಡೆಯುದಿಲ್ಲ. ಮೋಕ್ಷದ ಮುತ್ತೆ ಆ ಮಾಳಿಂಗರ ಎರಡು ಜಗತ್ತದೊಳಗೆ ಎರಡು ಕಣ್ಣಿದ್ದಂಗ ಅದಾವ. ನಾವು ನೀವು ಕೂತ ಯಾರೇ ಹುಚ್ಚರ ದೇವರುಗಳು ಯಾರೇ ಅನಕ ಆಗೋ ಮಾತು ಅಲ್ಲ. ನೀವು ಒಳ್ಳೆ ಕಲಾವಿದಿದಿ. ಮಂದಿ ಮನಸ್ಸು ಆನಂದ ಆಗಂಗ ಹೇಳ ಮಾತ ವಿಷಯ ಹೇಳ್ತಾನಂತಕ್ಕಂತ ಆತ್ಮವಿಶ್ವಾಸ ನನಗದ. ಅದಕ್ಕೆ ಬಹಳ ಮಾತಾಡಲಾರ್ದೇನೆ ಯಥಾ ಪ್ರಕಾರ ಒಂದು 2 ನುಡಿ ಚಾಲನ ಹಾಡಿ ನಮ್ಮ ಸರಜೋಡಿ ಸಹ ಕಲಾವಿದ್ರು ಪಿಂಟು ಮಾಸ್ತರ್ಗೆ ಪಾಳೆ ಕೊಡ್ತೀನಿ. ಮುಂದಿನ ಸಂಧಿಗೆ ಜನರ ಮನಸ್ಸು ಆನಂದ ಆಗಂಗ ಅವನು ಮತ್ತೆ ಮಾತಾಡ್ತಾನಂತಕ್ಕಂತ ಆತ್ಮವಿಶ್ವಾಸ ಇಟ್ಟುಕೊಂಡ ಮಾತಾಡ್ತಾರೆ ಸರ್. ಜಗತ್ತದೊಳಗ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠದಂತಕ್ಕಂತ ಮಾತನ್ನ ಹೇಳಿ ಒಂದು 2 ನುಡಿ ಚಾಲ ಹಾಡಿ ಸಹ ಕಲಾವಿದ್ರು ಪಾಳೆ ಕೊಡೋಣ.